ಸಮ್ಮಿಶ್ರ ಸದನ ವಿಶೇಷ ಕಾರ್ಯಕ್ರಮ ಇದು. ಯಾವ ಕಾರಣಕ್ಕೆ ಸಮ್ಮಿಶ್ರ ಸದನ ಅಂದ್ರೆ ಇವತ್ತು ಸಮ್ಮಿಶ್ರ ಸರ್ಕಾರದ ಮೊದಲ ಬಜೆಟ್ ಅಧಿವೇಶನ ಆರಂಭವಾಗಿರುವಂತದ್ದು. ಸಾಕಷ್ಟು ನಿರೀಕ್ಷೆ ಇದೆ ಈ ಒಂದು ಅಧಿವೇಶನದಲ್ಲಿ. ಪ್ರಮುಖವಾಗಿ ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ ಇದೆ ಕರ್ನಾಟಕದ ಜನರಲ್ಲಿ. ಅದರಲ್ಲೂ ರೈತಾಪಿ ವರ್ಗ ಕಾದು ಕುಳಿತಿದ್ದಾರೆ. ಕುಮಾರಸ್ವಾಮಿಯವರು ಏನ್ ನಿರ್ಧಾರವನ್ನ ಕೈಗೊಳ್ತಾರೆ, ಸಂಪೂರ್ಣ ಸಾಲ ಮನ್ನಾ ಆಗುತ್ತಾ ಅಥವಾ ಯಾವ ರೀತಿಯಾಗಿ ಸಾಲ ಮನ್ನಾ ಆಗುತ್ತೆ ಅಂತ, ಇನ್ನು ಯಾವ ರೀತಿಯಾಗಿ ಯೋಜನೆಗಳಿಗೆ ಭಾಗ್ಯಗಳಿಗೆ ಇವರು ಅಂದ್ರೆ ದುಡ್ಡನ್ನ ಹೊಂದಿಸ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಕೆಲವೊಂದು ಭಾಗ್ಯಗಳಿಗೆ ಏನಾದ್ರೂ ಬ್ರೇಕ್ ಅನ್ನ ಹಾಕಲಾಗುತ್ತಾ? ಯಾಕೆಂದ್ರೆ ದುಡ್ಡನ್ನ ಹೊಂಚಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಈ ಎಲ್ಲಾ ಪ್ರಶ್ನೆಗಳು ಕೂಡ ಎದ್ದಿದೆ ಈಗ ಜನರ ಮನಸ್ಸಲ್ಲಿ. ಸೊ ಈ ವಿಚಾರವನ್ನ ಇಟ್ಕೊಂಡು ಇವತ್ತು ಚರ್ಚೆಯನ್ನ ನಡೆಸ್ತಿದ್ದೀವಿ. ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ 3 ಜನ ಗಣ್ಯ ಅತಿಥಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಅವರನ್ನ ಮೊದಲೇದಾಗಿ ವೆಲ್ಕಮ್ ಮಾಡೋಣ. ನರಸಿಂಹಮೂರ್ತಿ ಒಡೆಯರ್ ಅವರು ಜೆಡಿಎಸ್ ನ ವಕ್ತಾರರು, ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಟರಾಜ್ ಗೌಡ ಕಾಂಗ್ರೆಸ್ನ ವಕ್ತಾರರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಮಂಜುನಾಥ್ ಕನ್ಯಾಡಿ ಬಿಜೆಪಿಯ ವಕ್ತಾರರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪ್ರಮುಖವಾಗಿ ಜೆಡಿಎಸ್ ಅವ್ರನ್ನ ಕೇಳ್ತೀನಿ. ಇಲ್ಲಿ ಪ್ರಮುಖವಾಗಿ ಸರ್, ಇವತ್ತು ಸಮ್ಮಿಶ್ರ ಸರ್ಕಾರದ ಮೊದಲ ಬಜೆಟ್ ಅಧಿವೇಶನ ಶುರುವಾಗಿದೆ. ಸಾಕಷ್ಟು ನಿರೀಕ್ಷೆ ಇದೆ ಕುಮಾರಸ್ವಾಮಿ ಅವರ ಮೇಲೆ, ಹಾಗೆ ಸಮ್ಮಿಶ್ರ ಸರ್ಕಾರದ ಮೇಲೆ. ಇನ್ನು ರಾಜ್ಯಪಾಲರ ಒಂದು ಭಾಷಣದ ಸಂದರ್ಭದಲ್ಲಿ ಸಾಲ ಮನ್ನಾ ವಿಚಾರನೆ ಪ್ರಸ್ತಾಪ ಆಗಿಲ್ಲ. ಸೊ ಹೀಗಾಗಿ ಆಗುತ್ತೋ ಇಲ್ವೋ ಅನ್ನುವ ಗೊಂದಲ ಕೂಡ ಸಾಕಷ್ಟು ಜನರಲ್ಲಿ ಅಂದ್ರೆ ರೈತರಲ್ಲಿ ಮೂಡಿರುವಂತದ್ದು. ಇದ್ರ ಬಗ್ಗೆ ಏನ್ ಮಾತಾಡ್ತೀವಿ? ಫಸ್ಟ್ ಸರ್, 2018ರ ಸಮ್ಮಿಶ್ರ ಸರ್ಕಾರದ ಮೊದಲ ಬಜೆಟ್ನ ಅಧಿವೇಶನ ಇವತ್ತು ಆರಂಭ ಆಗಿದೆ. ಆರಂಭ ಆಗಿದ್ದ ಮೊದಲನೇ ದಿನ ರಾಜ್ಯಪಾಲರ ಭಾಷಣ ಇರ್ತೈತೆ. ಆ ರಾಜ್ಯಪಾಲರ ಭಾಷಣದಲ್ಲಿ ಈ ವರ್ಷ ಈ ಸರ್ಕಾರ ಯಾವ್ಯಾವ ಯೋಜನೆಗಳನ್ನ ಜಾರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಇವತ್ತು ರಾಜ್ಯಪಾಲರು ಕೊಟ್ಟಿದ್ದಾರೆ. ನೋಡಿ, ರಾಜ್ಯಪಾಲರ ಭಾಷಣ ಬಜೆಟ್ ಅಲ್ಲ. ಬಜೆಟಲ್ಲಿ ಯಾವ್ಯಾವ ಅಂಶನ ಯಾವ್ಯಾವ ಯೋಜನೆಗಳನ್ನ ಜಾರಿ ಮಾಡಬೇಕು ಅಂತ ಅಂದ್ಬಿಟ್ಟು ಹಣಕಾಸು ಮತ್ತು ಮುಖ್ಯಮಂತ್ರಿ ಏನಿದ್ದಾರೆ, ಹಣಕಾಸು ಇಲಾಖೆ ಮತ್ತು ಮುಖ್ಯಮಂತ್ರಿ ಅವ್ರು ಖಂಡಿತ ಬಜೆಟ್ನಲ್ಲಿ ಯೋಜನೆಗಳನ್ನ ಜಾರಿ ಮಾಡೇ ಮಾಡ್ತಾರೆ. ಅದು ಜುಲೈ 5ನೇ ತಾರೀಕಿದೆ. ಇವತ್ತು ಅಧಿವೇಶನದ ಆರಂಭ ದಿನನೇ ಎಲ್ಲಾನು ವಿರೋಧ ಪಕ್ಷದವ್ರಿಗೆ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಲ್ಲ. ಇವರು ಬರೀ ಸರ್ಕಾರಿ ಭಾಷಣ, ಇದರಲ್ಲಿ ಏನೂ ಇಲ್ಲ, ಇದು ಹಿಂದೆ ನಡ್ಕೊಂಬಂದಂತೆ ಯೋಜನೆಗಳು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿಲ್ಲ, ಮತ್ತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನೂ ಹೇಳಿಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮ ವಿರೋಧ ಪಕ್ಷ ಬಿಜೆಪಿಯವರು ಬೊಬ್ಬೆ ಹೊಡಿತಾ ಇದ್ದಾರೆ. ಯಾಕೆಂದ್ರೆ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರ ಕೆಲಸನೇ ಅದು, ಬೊಬ್ಬೆ ಹೊಡಿಲೇಬೇಕು, ಇಲ್ಲಾಂದ್ರೆ ಅವ್ರಿಗೆ ವಿರೋಧ ಪಕ್ಷದ ಸ್ಥಾನ ಇದಾರೆ ಅಂತ ಜನಕ್ಕೆ ಡೌಟ್ ಆಗ್ಬಿಡುತ್ತೆ. ಅಂದ್ರೆ ಪ್ರಣಾಳಿಕೆಯಲ್ಲಿದ್ದಂತ ಕೆಲವೊಂದು ಅಂಶಗಳ ಯಶಸ್ವಿ ಯೋಜನೆಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಎಲ್ಲೋ ರಾಜ್ಯಪಾಲರ ಭಾಷಣದಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿರ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ಅದು ಹುಸಿಯಾಗಿದೆ ಅನ್ನೋದು. ಎಸ್, ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಟರಾಜ್ ಅವರೇ, ಈ ಒಂದು ಬಜೆಟ್ ಭಾಷಣದಲ್ಲಿ ಅಂದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಕೆಲವೊಂದು ಅಂಶಗಳನ್ನ ಬಿಟ್ರೆ ಎಲ್ಲವೂ ಕೂಡ ಕಾಂಗ್ರೆಸ್ ಈ ಹಿಂದೆ ಏನು ಬಜೆಟ್ ಅನ್ನ ಮಂಡಿಸಿದ್ದು ಆ ಯಶಸ್ವಿ ಯೋಜನೆಗಳ ಬಗ್ಗೆ ಮಾತ್ರ ಇತ್ತು, ಇನ್ಯಾವುದೂ ಕೂಡ ಇರಲಿಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಈಗ. ಇಲ್ಲ ನೋಡಿ, ಇವತ್ತಿನ ರಾಜ್ಯಪಾಲರ ಭಾಷಣದಲ್ಲಿ ಅವರು ಪ್ರಮುಖವಾಗಿ ಹೇಳಿದ್ದಾರೆ, ಈ ಸರ್ಕಾರ ರೈತರಿಗೆ ಪ್ರಾಮುಖ್ಯತೆಯನ್ನ ಕೊಡ್ತದೆ ಅಂತ ಹೇಳಿದ್ದಾರೆ. ರೈತರಿಗೆ ಪ್ರಾಮುಖ್ಯತೆ ಅಂತಂದಾಗ ಅದರೊಳಗೆ ಎಲ್ಲಾ ರೀತಿಯದ್ದು ಇನ್ಕ್ಲೂಡ್ ಆಗ್ತದೆ. ಅದರೊಳಗೆ ಇವನ್ ಸಾಲ ಮನ್ನಾ ಕೂಡ ಇನ್ಕ್ಲೂಡ್ ಆಗ್ತದೆ. ಆಮೇಲೆ ರೈತರಿಗೆ ಪ್ರಾಮುಖ್ಯತೆ ಅಂದ್ರೆ ಪ್ರತಿಯೊಂದು ಪಕ್ಷದವರು ಯಾರೇ ಆಡಳಿತಕ್ಕೆ ಬಂದ್ರು ಕೂಡ ಆ ಒಂದು ಭರವಸೆಯನ್ನ ಕೊಟ್ಟೆ ಕೊಡ್ತಾರೆ. ಬಟ್ ಯಾವ ರೀತಿಯಾಗಿ ಅನ್ನೋದು ನೀವು ಬಜೆಟ್ಗಾಗಿ ಕಾಯ್ಬೇಕು. ಯಾಕಂದ್ರೆ ನಿರೀಕ್ಷೆ, ಈಗ ಜನಗಳು ನಿರೀಕ್ಷೆ ಕಾಯ್ತಾ ಇದ್ದಾರೆ. ನೀವು ಕೂಡ ಮಾಧ್ಯಮದವರು ಕೂಡ ಬಹಳ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೀರಿ, ನೀವು ಬಹಳ ಉತ್ಸುಕರಾಗಿದ್ದೀರಿ. ಆಮೇಲೆ ಜನಗಳು ಕೂಡ ನಿರೀಕ್ಷೆ ಜಾಸ್ತಿ ಹೆಚ್ಚಿಗೆ ಆಗ್ತಾ ಇರಬಹುದು. ಯಾಕಂದ್ರೆ ಈಗ ಒಂಥರ ಜನಗಳು ಉತ್ಸುಕರಾಗಿ ಕಾಯ್ತಾ ಇರೋದು ಏನಾಗ್ತದೆ ಉತ್ಸುಕರಾಗಿ ಕಾಯ್ತಿದ್ದಾರೆ ಸರಿ. ಬಟ್ ಇಲ್ಲಿ ಪ್ರಶ್ನೆ ಆಗೋದು, ಕುಮಾರಸ್ವಾಮಿ ಅವರು ಆ ರೀತಿಯಾಗಿ ಪ್ರಣಾಳಿಕೆಯನ್ನ ಕೊಟ್ಟಿರೋದು, ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಪ್ರಣಾಳಿಕೆಯನ್ನ ಕೊಟ್ಟಿರೋದು, ಮತ್ತು ಒಂದ್ ಕಡೆ ಸಮ್ಮಿಶ್ರ ಸರ್ಕಾರ ಆಗಿರುವಂತ ಹಿನ್ನೆಲೆಯಲ್ಲೇ ಸಾಕಷ್ಟು ಕುತೂಹಲ ಆಗಿರೋದು. ಖಂಡಿತವಾಗಿ ನೋಡಿ, 2 ಪ್ರಣಾಳಿಕೆಯನ್ನು ತೆಗೆದುಕೊಂಡು ಇವರು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತ ಒಂದು ರೂಪುರೇಷೆ ಮಾಡಿ ಇದಕ್ಕೆ ಒಂದು ಪೂರಕವಾದ ಬಜೆಟ್ ಅನ್ನ ಇವಾಗ ತಯಾರು ಮಾಡ್ತಾರೆ. ಇದರಲ್ಲಿ ಪ್ರಾಮುಖ್ಯವಾದದ್ದು ಏನಂದ್ರೆ ರೈತರ ಸಾಲ ಮನ್ನಾ. ರೈತರ ಸಾಲ ಮನ್ನಾ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ಸರ್ಕಾರದ
ಸರ್ಕಾರದ ಪರವಾಗಿದೆ, ಸಮ್ಮಿಶ್ರ ಸರ್ಕಾರ ರೈತ ಸಾಲವನ್ನ ಮನ್ನಾ ಮಾಡ್ತದೆ. ಇವಾಗ ಯಾವ ರೀತಿಯಾಗಿ ಸಾಲ ಮನ್ನಾ ಮಾಡ್ತಾರೆ, ಎಷ್ಟನ್ನು ಮಾಡ್ತಾರೆ ಅನ್ನೋದು ಕುತೂಹಲ ನಿಮಗೂ ಇದೆ, ಇವಾಗ ನನಗೆ ವಕ್ತಾರನಾಗಿ ನನಗೂ ಕುತೂಹಲ ಇದೆ. ಅದನ್ನ ಮುಖ್ಯಮಂತ್ರಿಗಳ ಯೋಚನೆಗೆ ಬಿಟ್ಬಿಡ್ತೀವಿ, ಅದನ್ನ ಬಜೆಟ್ ಅಲ್ಲಿ ನಾವು ನೋಡ್ತೇವೆ. ಆದ್ರೆ ಅದನ್ನ ಎಲ್ಲರಿಗೂ ಹೇಳಿಕ್ ಸಾಧ್ಯ ಆಗಲ್ಲ, ಯಾಕಂದ್ರೆ ಅವ್ರು ಬಜೆಟ್ ಪ್ರಿಪೇರ್ ಮಾಡ್ತಾ ಇರ್ತಾರೆ ಕೊನೆ ದಿನದವರೆಗೂ, ಕೊನೆ ಗಂಟೆವರೆಗೂ, ವಿಧಾನಸೌಧದವರೆಗೂ ಅವ್ರಿಗೆ ಮತ್ತೆ ಅವರ ಸಚಿವಾಲಯಕ್ಕೆ ಮಾತ್ರ ಗೊತ್ತಿರ್ತದೆ. ಮಾಹಿತಿ ಅಷ್ಟು ಇನ್ ಡೆಪ್ತ್ ಮಾಹಿತಿಯನ್ನ ಯಾರು ಕೊಟ್ಟಿರಲ್ಲ, ಯಾರು ಹಣಕಾಸು ಸಚಿವರು ಇಲ್ಲಿವರೆಗೂ ಕೊಡೋದಿಲ್ಲ ಆ ರೀತಿಯಾಗಿ. ಆದ್ರೆ ಒಂದಂತೂ ಹೇಳ್ಬೋದು, ಈ ಸರ್ಕಾರ ನೀರಾವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತದೆ. 1,25,000 ಕೋಟಿ ರೂಪಾಯಿ 5 ವರ್ಷಗಳಲ್ಲಿ ಖರ್ಚು ಮಾಡಬೇಕು. ಅದೇ ಈಗ ಪ್ರಶ್ನೆ ಆಗಿರೋದು, ಯಾಕೆಂದ್ರೆ ಸಾಲ ಮನ್ನಾ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೊಂದಿಸ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ. ಎಸ್, ಅದ್ರ ಬಗ್ಗೆ ಮಾತಾಡೋಣ. ಮಂಜುನಾಥ್ ಕನ್ಯಾಡಿ ಅವರೇ, ಇವತ್ತಿನ ರಾಜ್ಯಪಾಲರ ಭಾಷಣದ ಬಗ್ಗೆ ಬಿಜೆಪಿ ಈಗ ಆಲ್ರೆಡಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದು ಸರ್ಕಾರದ ಪ್ರಾಯೋಜಿತ ಒಂದು ಹೇಳಿಕೆಯನ್ನ, ಅಂದ್ರೆ ಅವರ ಮಾತುಗಳನ್ನ ಈ ರೀತಿಯಾಗಿ ಹೇಳಿದ್ದಾರೆ ಅಷ್ಟೇ ಅನ್ನುವ ಒಂದು ಆರೋಪ ಪ್ರಮುಖವಾಗಿ ಕೇಳಿ ಬಂದಿರುವಂತದ್ದು. ಇಲ್ಲಿ ಸಾಕಷ್ಟು ಯಶಸ್ವಿ ಯೋಜನೆಗಳು ಅಂತ ಹೇಳ್ತಾರೆ, ಯಾವುದು ಕೂಡ ಇಲ್ಲ, ಏನಕ್ಕೆ ಮಾಡಿಸ್ಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಿದ್ದಾರೆ ಬಿಜೆಪಿ ಅವರು. ಈಗ ಈ ರಾಜ್ಯಪಾಲ ಬರ ಭಾಷಣದಲ್ಲಿ ಹೂರಣವೂ ಇಲ್ಲ, ತೋರಣವೂ ಇಲ್ಲ. ತೋರಣ ಅಂದ್ರೆ ವೆಲ್ಕಮ್, ಹೂರಣ ಅಂದ್ರೆ ಒಳಗಡೆ ಏನು ಇಲ್ಲದೆ ಇದೊಂದು ಸಪ್ಪೆ ಅಂತ ಹೇಳಬೇಕು. ಏನಕ್ಕಂದ್ರೆ ಸರ್ಕಾರ ಟೇಕ್ ಆಫ್ ಆಗಿದ್ದಿದ್ರೆ ಅಟ್ಲೀಸ್ಟ್ ಒಂದು ಅಧಿಕಾರಿಗಳು ಕೂತ್ಕೊಂಡು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಕೂತ್ಕೊಂಡು ಭಾಷಣ, ಅಂದ್ರೆ ಇವತ್ತು ಅಧಿವೇಶನ ಶುರುವಾಗಿದೆ, ರಾಜ್ಯಪಾಲರಲ್ಲಿ ಬಂದು ಹೇಳುವಾಗ, ಯಾಕಂದ್ರೆ ಅಲ್ಲಿ ಒಂದು ಅವರ ತಯಾರಿ ಇಲ್ಲದೆ ಇರುವ ಒಂದು ಬೌದ್ಧಿಕ ದಿವಾಳಿತನ, ಇವತ್ತು ಸರ್ಕಾರದ ಬೌದ್ಧಿಕ ದಿವಾಳಿತನ ಇಲ್ಲಿ ರಿಫ್ಲೆಕ್ಟ್ ಆಗಿದೆ. ಏನಾದ್ರೂ ಅವ್ರ ಹತ್ರ ಕರೆಕ್ಟ್ ಆಗಿ ವಿಷಯ, ಇವತ್ತು ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳ ಅವರ ಅಂತರ, ಈಗ ಅವರು ಪ್ರಕೃತಿ ಚಿಕಿತ್ಸೆಯಿಂದ ಬಂದು ಅವರ ತೂಕ ಹೆಚ್ಚಿಸ್ಕೊಂಡು ಬಂದಿದ್ದಾರೆ. ಆಕ್ಚುಲ್ ಆಗಿ ತೂಕ ಹೆಚ್ಚಿಸ್ಕೊಂಡು ಬಂದು ಅಂದ್ರೆ ರಾಜಕೀಯ ತೂಕ ಹೆಚ್ಚಿಸ್ಕೊಂಡು ಬಂದ್ಮೇಲೆ ಅಲ್ಲಿ ಒಳಗಡೆ ಸಮನ್ವಯ ಸಮಿತಿ ಸಭೆಯಲ್ಲಿ ಏನಾಗಿದೆ ಅಂತ ಹೊರಗಡೆ ಹೇಳುದಿಲ್ಲ ಅವರು. ಅದಕ್ಕೆ ಸರಿಯಾಗಿ ನಿನ್ನೆ ಭಾನುವಾರದ ದಿನ ಕೂಡ ಒಂದು ಡಿಸಿಷನ್ ಬರ್ತೇವೆ ಅಂತ ಹೇಳಿದ್ರು. ಯಾರು ಬಗ್ಗೆ ಯಾವ್ದು ಏನಾಯ್ತು ಅಂದ್ರೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡೋದಕ್ಕೂ ಕೂಡ ಹಿಂಜರಿತಿದ್ದಾರೆ. ಏನಾಗಿದೆ ಒಂದ್ ರೀತಿ ಅಂದ್ರೆ ಇಲ್ಲಿ ಮಾಧ್ಯಮಗಳು ಕೂಡ ಒಂದ್ ರೀತಿಯಾಗಿ ಪ್ರತಿಪಕ್ಷನ, ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಆ ಸರ್ಕಾರ ಈ ಸರ್ಕಾರ ಯಾವುದೇ ಸರ್ಕಾರ ಬಂದ್ರು ಪ್ರತಿಪಕ್ಷವಾಗಿ ಮಾತಾಡಲ್ಲ. ಒಂದು ಪ್ರತಿಪಕ್ಷ ಹೇಳುವ ಬದಲು ಇವತ್ತೇನು ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಇದೆ, ಇವತ್ತು 4ನೇ ಪಿಲ್ಲರ್ ಆಗಿ ಇವತ್ತು ಪತ್ರಿಕಾ ರಂಗ ಕೆಲಸ ಮಾಡ್ತಾ ಇದೆ. ಕೆಲವು ಪತ್ರಿಕೆಗಳು ಅದರಲ್ಲೂ ಕೆಲವು ಪಾರ್ಶಿಯಾಲಿಟಿ ತೋರಿಸಿ ಇವತ್ತು ಎಲ್ಲ ಕಣ್ಣೆದುರು ಅದು ನಡೀತಾ ಇದೆ. ಆದ್ರೆ ಇವತ್ತು ಕುತೂಹಲ ಅನ್ನೋದಕ್ಕಿಂತ ಇವತ್ತು ಜನತೆಯ ಪರವಾಗಿ ನೀವು ಪ್ರಶ್ನೆಗಳನ್ನು ಕೇಳಲೇಬೇಕಾಗ್ತದೆ. ಪ್ರತಿಪಕ್ಷವಾಗಿ ಇವತ್ತು ಬಿಜೆಪಿ ನಾವು ಸಮರ್ಥವಾಗಿ ಕೆಲಸ ಮಾಡುವ ಅಗತ್ಯನೂ ಇದೆ. ಇವತ್ತು ಏನಾಗ್ತಾ ಇದೆ, ಇಲ್ಲಿ ಇರುವ ಗೊಂದಲಗಳು, ಈಗ ಗೊಂದಲ ಇದ್ರೂ ಕೂಡ ಅದನ್ನು ಮೀರಿ ನಿರೀಕ್ಷೆಗೆ ಕೆಲಸ ಮಾಡಿಕೊಂಡು ಜನರಿಗೆ ಒಂದು ಉತ್ತರ ಕೊಡುವ ಒಂದು ಉತ್ತರದಾಯಿತ್ವ ಕೂಡ ಇವತ್ತು ಅವ್ರ ಹತ್ರ ಇಲ್ಲ. ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಈ ಒಂದು ಸರ್ಕಾರ ಇನ್ನೂ ಟೇಕ್ ಆಫ್ ಆಗಿಲ್ಲ, ಬರೀ ಅಧಿಕಾರಿಗಳ ವರ್ಗಾವಣೆ ಅಥವಾ ಸಚಿವ ಸಂಪುಟದಲ್ಲಿ ಕಿತ್ತಾಟ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಸಮಾಧಾನ ಪಡಿಸೋದು, ಇನ್ನೊಂದ್ ಕಡೆ ನಿಗಮ ಮಂಡಳಿಗಳಲ್ಲಿ ಯಾರಿಗೆ ಸ್ಥಾನವನ್ನ ಕೊಡಬೇಕು, ಈ ಒಂದು ವಿಚಾರದಲ್ಲೇ ಇನ್ನು ರೌಂಡ್ ಹೊಡಿತಾ ಇದೆ ಅಂತ, ಗಿರಿಗೆಟ್ಲೆ ಹೊಡಿತಾ ಇದೆ. ಇದೆಲ್ಲ ಪ್ರಕ್ರಿಯೆ, ಅದೊಂದು ಯಾರು ಅಧಿಕಾರಿಗಳ ವರ್ಗಾವಣೆ ಮಾಡೋದು, ನಿಗಮ ಮಂಡಳಿ ಮಾಡೋದು, ಅವೆಲ್ಲ ಡೇ ಒಂದು ಅಂದ್ರೆ ಯಾವುದೇ ಬಟ್ ಪ್ಯಾರಲಲ್ ಆಗಿ ಏನು ಗೊತ್ತಾ, ಪ್ಯಾರಲಲ್ ಆಗಿ ಬಜೆಟ್ ಪ್ರಿಪರೇಷನ್ ಆಗ್ಲಿ, ಕಾರ್ಯಕ್ರಮಗಳ ರೂಪುರೇಷೆಗಳಾಗ್ಲಿ, ಯೋಜನೆಗಳು ಮಾಡೋದೆಲ್ಲ ಪ್ಯಾರಲಲ್ ಆಗಿ ಮಾಡ್ತಾರೆ. ಪ್ರತಿಯೊಂದು ಇಲಾಖೆನಲ್ಲೂ ಪ್ರತಿಯೊಂದು ಮಂತ್ರಿಗಳು ಅವರ ಸಚಿವಾಲಯದಲ್ಲಿ ಏನೇನು ಯೋಜನೆ ಮಾಡ್ಬೇಕಂತ ಆಲ್ರೆಡಿ ಎಲ್ಲ ತಯಾರು ಮಾಡ್ಬಿಡ್ತಾರೆ. ಅದು ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಬಜೆಟ್ ಬಿಡುಗಡೆ ಆದ ನಂತರ ಯಾವ ಇಲಾಖೆಗೆ ಏನೇನು ಅನುದಾನ ಸಿಗ್ತದೆ. ಅಲ್ಲ, ನೀವು ಹೇಳಿದ್ದು ಕರೆಕ್ಟ್. ಯಾವುದೇ ಒಬ್ಬ ಸಿಎಂ ಬಂದಂತಹ ಸಂದರ್ಭದಲ್ಲಿ, ಒಬ್ರು ಸಿಎಂ ಬಂದಂತಹ ಸಂದರ್ಭದಲ್ಲಿ ಈ ವರ್ಗಾವಣೆ ವಿಚಾರಗಳು, ನಿಗಮ ಮಂಡಳಿ, ಸಚಿವ ಸ್ಥಾನ ಇದೆಲ್ಲ ಇದ್ದಿದ್ದೇ ವಿಚಾರ. ಹೌದು, ಅಲ್ಲ ಇದ್ದೇ ಇರುತ್ತೆ. ಬಟ್ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರವನ್ನ ಚರ್ಚೆ ಮಾಡಬೇಕಾಗುತ್ತೆ. ಆದ್ರೆ ಅದು ಆಗ್ತಿಲ್ಲ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ದಿಢೀರ್ ಅಂತ ಕುಮಾರಸ್ವಾಮಿ ಅವರು ಏಕಾಏಕಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿದೆ. ನಿಮ್ಗೆ ಗೊತ್ತಿದೆ ಇಲ್ಲ ನೋಡಿ, ಅದರೊಳಗೆ ಜಾಸ್ತಿ ತಕರಾರು ಯಾರಿಗೂ ಇಲ್ಲ. ಕೆಲವರು ಹೇಳ್ಬೋದು, ಇಲ್ಲ ಇದು ಈ ಅಧಿಕಾರಿ ಇದು ಚೆನ್ನಾಗಿತ್ತು, ಆ ಅಧಿಕಾರಿ ಇದು ಚೆನ್ನಾಗಿದೆ ಅಂತ ಕೆಲವರು ಅಭಿಪ್ರಾಯಗಳು ವ್ಯಕ್ತಪಡಿಸಬಹುದು, ಯಾರು ವಿಶ್ಲೇಷಣೆ ಮಾಡಬಹುದು. ಆದರೆ ಎಲ್ಲವೂ ಕೂಡ ಪ್ಯಾರಲಲ್ ಆಗಿ ನಡೆದೋಗ್ತದೆ. ಈಗ ಅಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ ಅಂದ್ರೆ ಇಡೀ ಆಡಳಿತ ನಿಂತೋಗದೆ ಅಂತಲ್ಲ, ಇಲ್ಲ ಏನೋ ಚರ್ಚೆ ಮಾಡ್ತಾವ್ರೆ, ಸಮ್ಮಿಶ್ರ ಸರ್ಕಾರದ ಏನೋ ಒಂದು ಚರ್ಚೆಗಳು ಮಾಡ್ತಾರೆ, ಸಮನ್ವಯ ಸಮಿತಿ ಭೇಟಿ ಮಾಡ್ತಾರೆ, ಆಡಳಿತ ನಿಂತೋಗದೆ ಅಂತಲ್ಲ. ಆ ಸಮನ್ವಯ ಸಮಿತಿಯಲ್ಲಿ 5 ಜನ ಇರ್ತಾರೆ. 5 ಜನದಲ್ಲಿ ಯಾರಾದ್ರೂ ಒಬ್ಬರು ಒಂದು ವಕ್ತಾರರಾಗಿ ಬಂದು ಮಾಧ್ಯಮಗಳಿಗೆ ಹೇಳ್ತಾರೆ. ಅದನ್ನ ನಿನ್ನೆ ಡ್ಯಾನಿಸ್ ಅಲ್ಲಿ ಇವರು ಮಾಡಿದ್ದಾರೆ. ಅವ್ರು ಏನೇನು ನಾವು ಚರ್ಚೆ ಮಾಡಿದ್ವಿ, ಏನೇನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮತ್ತೆ ಏನು ಈ ಬಜೆಟ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಮುಂದಿನ 5 ವರ್ಷಗಳಲ್ಲಿ ಅತಿ ದೊಡ್ಡ ಪ್ರಾಜೆಕ್ಟ್ ಗಳು ಏನು ಅನ್ನೋದನ್ನ ಅವ್ರು ನಿನ್ನೆ ಒಂದು ಸಿಂಪಲ್ ಆಗಿ ಯಾವ ರೀತಿಯಾಗಿ ಅನ್ನೋದೇ ಅಲ್ವಾ ಸರ್ ಇವಾಗ ಪ್ರಶ್ನೆ ಆಗಿರೋದು. ಯಾಕೆಂದ್ರೆ ಈಗ ಆಲ್ರೆಡಿ 2.25 ಲಕ್ಷ ಕೋಟಿ ಸಾಲ ಇದೆ ಕರ್ನಾಟಕದ್ದು. ಕುಮಾರಸ್ವಾಮಿ ಅವರೇ ಹೇಳ್ತಾ ಇದ್ರು
ಸಿದ್ದರಾಮಯ್ಯನವರ ಸರ್ಕಾರ ಇಡೀ ಕರ್ನಾಟಕವನ್ನ ಸಾಲದಲ್ಲೇ ಸಿಲ್ಕಾಕ್ಸ್ತಿದೆ. ಇದನ್ನ ಮುಂದಿನ ಬಂದಂತ ಸರ್ಕಾರ ಯಾವ ರೀತಿಯಾಗಿ ತೀರ್ಸಕ್ಕಾಗದೆ ಇವರು ಈ ರೀತಿಯಾಗಿ ಸಾಲವನ್ನ ಮಾಡ್ಕೊಂಡು ಹೋದ್ರೆ ಅಂತ ಅವರೇ ಹೇಳ್ತಾ ಇದ್ರು. ಇವಾಗ ಒಂದ್ ಕಡೆ ಆ ಒಂದು ಆರ್ಥಿಕ ಭಾರ ಇದೆ, ಮತ್ತೊಂದ್ ಕಡೆ ಸಾಲ ಮನ್ನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಭಾರ ಆಗುತ್ತೆ. ಇದನ್ನೆಲ್ಲ ಯಾವ ರೀತಿಯಾಗಿ ಸರಿದೂಗಿಸ್ತಾರೆ ಅನ್ನೋದೇ ಪ್ರಶ್ನೆ. ನೋಡಿ, ಈಗ ಇಡೀ ದೇಶದಲ್ಲಿ ಇರ್ತಕ್ಕಂಥ 30 ರಾಜ್ಯಗಳಲ್ಲಿ ಸಾಲ ಮಾಡ್ದಲೆ ಯಾವ್ದಾದ್ರು ಯೋಜನೆಗಳನ್ನ ಮಾಡಿರಂತ ಯಾವ್ದಾದ್ರು ಒಂದು ರಾಜ್ಯವನ್ನ ತಾವು ತೋರಿಸ್ಬಿಟ್ರೆ ನಾನು ಹೇಳ್ಬಿಡ್ತೀನಿ. ನೋಡಿ, ಏನಂದ್ರೆ ಒಟ್ಟು ಒಂದು ಅನುಪಾತ ಇರ್ತದೆ. ನಾವು ಎಷ್ಟು ಸಾಲ ಮಾಡ್ಲಿಕ್ಕೆ ಯೋಗ್ಯರಿದ್ದೇವೆ, ನಮ್ಮ GDP ನಮಗೆ ಎಷ್ಟು ಪರ್ಮಿಟ್ ಮಾಡ್ತದೆ, ಮತ್ತೆ ನಾವು ಅದೆಷ್ಟು ಸಾಲ ಮಾಡಿದ್ದೇವೆ, ನಾವು ತೀರ್ಸೋದು ಹೆಂಗೆ, ತಲಾ ಆದಾಯ ಯಾವ ರೀತಿ ಇದೆ, ತಲಾ ಸಾಲ ಹೇಗಿದೆ ಅಂತ ನಾವು ಲೆಕ್ಕ ಹಾಕ್ತಾರೆ. ಅದನ್ನ ಆರ್ಥಿಕ ಲೆಕ್ಕ ಹಾಕಿ ಅದರ ಮಿತಿಯೊಳಗೆ ಸಾಲವನ್ನ ಮಾಡಬೇಕಾದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಅದೇ ರೀತಿ ರಾಜ್ಯ ಸರ್ಕಾರದಲ್ಲೂ ಕೂಡ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ತಮಗೆ ಕೆಪಾಸಿಟಿಗೆ ಮೀರಿ ಸಾಲವನ್ನು ಮಾಡಿಲ್ಲ, ಯಾವ ರಾಜ್ಯ ಸರ್ಕಾರಗಳು ಮಾಡಿಲ್ಲ. ಹಿಂದಿರ್ತಕ್ಕಂಥ ಬಿಜೆಪಿ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, JDS ಸರ್ಕಾರ ಆಗಲಿ, ಯಾರು ಆ ರೀತಿ ಮಾಡಿಲ್ಲ, ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ, ಒಂದು ಒಳ್ಳೆ ಯೋಜನೆಗಳು ಮಾಡಬೇಕಾದಾಗ ಸಾಲ ಆಗುತ್ತೆ. ಈಗ ನಮ್ಮ ಮೆಟ್ರೋ ಯೋಜನೆ, ಈಗ ಇದು ಇಷ್ಟು ದೊಡ್ಡ ಯೋಜನೆ ಅಂದ್ರೆ ಇದಕ್ಕೆ ನೀವು 30,000 ಕೋಟಿ 35,000 ಕೋಟಿ ಹಣ ಬೇಕಾದಾಗ ಕೇಂದ್ರ ಸರ್ಕಾರದ ಅನುದಾನ ತಗೋಬೇಕು, ರಾಜ್ಯ ಸರ್ಕಾರವನ್ನು ಕೂಡಿಸಬೇಕು, ಮತ್ತೆ ಪಬ್ಲಿಕ್ ಅಲ್ಲಿ ನಾವು ಹಣವನ್ನು ಎತ್ತಬೇಕು. ಇದು ಒಂದು ಸಾಲದ ಯೋಜನೆ ಆಗೋಗ್ತದೆ. ಅದು ಹಾಗೆ ಆಗೋದು. ಈಗ ನೀರಾವರಿಗೆ 1,25,000 ಕೋಟಿ ರೂಪಾಯಿ ನಾವು ಮಾಡ್ತಿದ್ವಿ ಅಂತ ಕೇಂದ್ರ ಸರ್ಕಾರ ಸ್ವಲ್ಪ ಯೋಜನೆಯನ್ನು ಸಹಾಯ ಕೊಡ್ತದೆ, ರಾಜ್ಯ ಸರ್ಕಾರ ಹಣವನ್ನು ಹೊಂದಿಸಬೇಕಾಗ್ತದೆ, ಮತ್ತೆ ಕೆಲವು ಬ್ಯಾಂಕ್ಗಳು ಸಾಲ ತೆಗೆದುಕೊಳ್ಬೇಕಾಗ್ತದೆ. ಬಟ್ ಯೋಜನೆಗಳು ಒಳ್ಳೇದಾ, ಯೋಜನೆಗಳು ಜನಪರವಾಗಿದ್ದಾವ, ಲಾಂಗ್ ಟರ್ಮ್ ಅಲ್ಲಿ ಇದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಆರ್ಥಿಕವಾಗಿ ಒಂದು ಸಪೋರ್ಟ್ ಅನ್ನು ಮಾಡ್ತಾವ ಅನ್ನೋ ಯೋಜನೆಗಳನ್ನು ನೋಡ್ಕೋಬೇಕಾಗ್ತದೆ. ಆದ್ರೂ ಕೂಡ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ನಾವು ಮಾಡಲೇಬೇಕಾಗ್ತದೆ. ಯಾವುದು? ನರೇಗಾ. ಆ ನರೇಗಾ ಯೋಜನೆಗೆ ಕೇಂದ್ರ ಸರ್ಕಾರ ಈಗ ಎಲ್ಲಿಂದಲೂ ಉದ್ಯೋಗ 100 ದಿನಕ್ಕೆ ಕೊಡ್ತದೆ. ಏನೇ ಮಾಡಿದ್ರು ಈಗ ಸರಿದೂಗಿಸುವಂತ ಕೆಪಾಸಿಟಿ ಇದೆ. ಆಹಾರ ಭದ್ರತಾ ಕಾಯ್ದೆನಲ್ಲಿ ಇಡೀ ದೇಶದಲ್ಲಿ ಆಹಾರ ಭದ್ರತಾ ಕಾಯ್ದೆಗೆ 80 ಕೋಟಿ ಜನಕ್ಕೆ ಕೇಂದ್ರ ಸರ್ಕಾರ ಒಂದು ಅನುದಾನವನ್ನು ಕೊಡ್ತದೆ. ನಮ್ಮ ರಾಜ್ಯದಲ್ಲಿ ಅದನ್ನ ಅನ್ನಭಾಗ್ಯ ಅಂತ ಹೇಳಿ ಸಂಪೂರ್ಣ ಉಚಿತವಾಗಿ ಕೊಟ್ಟಿದ್ದು. ಇವೆಲ್ಲ ಅಂದ್ರೆ ಹಣವನ್ನ ಕ್ರೋಢೀಕರಿಸಿ ಮಾಡ್ತಕ್ಕಂಥ ಯೋಜನೆಗಳು. ಇವಾಗ ಸಾಲ ಮಾಡಿ ಮಾಡಲ್ಲ, ಏನು ನಮ್ಮಲ್ಲಿ ರೆವೆನ್ಯೂ ಜನರೇಟ್ ಆಗ್ತದೆ ಅದರೊಳಗೆ ಮಾಡ್ತಕ್ಕಂಥ ಯೋಜನೆಗಳು. ಬಟ್ ಸಾಲ ಮಾಡಿ ಮಾಡಬೇಕಾದ ಯೋಜನೆಗಳು ತುಂಬಾ ದೊಡ್ಡದಿರ್ತದೆ. ಯಾಕಂದ್ರೆ ಇನ್ನೂ ಒಂದು ಪ್ರಶ್ನೆ, ನೀವ್ ಹೇಳೋ ಪ್ರಕಾರ ಯಾವುದೇ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರೋಕ್ಕೂ ಮುಂಚೆ, ಅಂದ್ರೆ ಯಾವುದೇ ಸಾಲವನ್ನ ಮಾಡೋಕ್ಕೂ ಮುಂಚೆ ಇಷ್ಟಕ್ಕೊಂದು ಲಿಮಿಟ್ ಇರುತ್ತೆ ಅಂತ. ಯಾಕೆಂದ್ರೆ ಈಗ ಆಲ್ರೆಡಿ 2.25 ಲಕ್ಷ ಕೋಟಿ ಅನ್ನೋದು ಇದೆ. ಇನ್ನ ಆಲ್ಮೋಸ್ಟ್ ತಗೊಂಡ್ರೆ ಇನ್ನೊಂದು 15,000 ಕೋಟಿಯಷ್ಟು ಮಾತ್ರ ಏನೋ ಸಾಲವನ್ನ ತಗೊಳ್ಳೋದಕ್ಕೆ ಲಾಸ್ಟ್ ಪರ್ಮಿಷನ್ ಇದೆ ಅನ್ನೋ ಒಂದು ಮಾತು ಅಂದ್ರೆ ನಾನು ನೋಡಿದೆ, ಚೆಕ್ ಮಾಡಿದಂತ ಸಂದರ್ಭದಲ್ಲಿ. ಬಟ್ ಇವರು 53,000 ಕೋಟಿಯನ್ನ ಒಂದೇ ಸಲ ಮನ್ನಾ ಮಾಡಕ್ ಆಗಲ್ಲ ಅನ್ಸುತ್ತೆ ಇವಾಗ. ಹಾಗಾದ್ರೆ ನಿಮ್ಮ ಪ್ರಕಾರ, ನೀವೇ ಹೇಳುವ ಪ್ರಕಾರ ಅದು ಅಲ್ಲಿಗೆ ನಾನು ಅದನ್ನ ಊಹಾಪೋಹ ಮಾಡಬಹುದು. ಯಾಕಂದ್ರೆ 53,000 ಕೋಟಿ ರೂಪಾಯಿನಲ್ಲಿ ಯಾವ ಸಾಲವನ್ನ ಮನ್ನಾ ಮಾಡ್ತಾರೆ? ಈಗ ಯಾರೋ ಒಬ್ರು ಎಸ್ಟೇಟ್ ಇರ್ತದೆ, 100 ಎಕರೆ ಜಮೀನ್ದಾರ, ಅವನು ಏನೋ ಒಂದು ಹಣವನ್ನು ತೆಗೆದುಕೊಂಡು ಟ್ರಾಕ್ಟರ್ ತಗೊಂಡಿರ್ತಾನೋ, ಬೆಂಗಳೂರಲ್ಲಿ ಏನೋ ಬಂಗ್ಲೆ ಕಟ್ಟಿರ್ತಾನೋ, ಅದಕ್ಕೂ ಸಾಲ ಮಾಡಿರ್ತಾನೆ. ರೈತ ಆ ಜಮೀನ್ ಮೇಲೆ ಸಾಲ ಮಾಡಿರ್ತಾನೆ. ಸೊ ಅದನ್ನ ತೀರ್ಸ್ತಾರ? ಇಲ್ಲ. ಈಗ ಒಂದಂತೂ ನಿಜ, ಬೆಳೆ ಸಾಲವನ್ನ 2009ರಿಂದ 2017 ಸರ್ ಇಲ್ಲಿ ರೈತರಲ್ಲಿ ಈಗ 7 ಎಕರೆ ಜಮೀನ್ ಇರುವಂತವ್ರು, 5 ಎಕರೆ ಜಮೀನ್ ಇರುವಂತವ್ರು ಈ ರೀತಿಯಾಗಿ ಡಿಫರೆನ್ಸ್ ಮಾಡ್ಬಿಟ್ಟು ಮನ್ನಾ ಮಾಡ್ತಿದಾರ, ಅಥವಾ ಓವರ್ ಆಗಿ ರೈತರು ಅನ್ನೋ ಬೆಳೆ ಸಾಲವನ್ನ ಮನ್ನಾ ಮಾಡ್ತಿದಾರ ಅನ್ನೋ? ನೋಡಿ, ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ ಅದ್ರ ಪ್ರಕಾರ ನಾನು ಹೇಳೋದಾದ್ರೆ, ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಒಂದು ಸಭೆಯನ್ನ ಮಾಡಿ ಒಂದು ಐತಿಹಾಸಿಕ ಒಂದು ಘೋಷಣೆ ಮಾಡಿದ್ರು. ಏನಂದ್ರೆ ನೋಡಿ, 2009ರಿಂದ 2017 ಡಿಸೆಂಬರ್ 31 ಏನು ಸಾಲ ಇದೆ, ಬೆಳೆ ಸಾಲ ಇದೆ, ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ರು. ಅದ್ರ ಪ್ರಕಾರ ಸಂಪೂರ್ಣ ಬೆಳೆ ಸಾಲ ಮನ್ನಾ ಆಗ್ತದೆ. ಅದಲ್ಲದೆ ಇನ್ನು ಯಾವ್ದು ಸಾಲ ಇದೆ ಅದರೊಳಗೆ ಮಧ್ಯಮ ರೈತರು ಅಥವಾ ಬಡ ರೈತರು 4 ಎಕರೆ 3 ಎಕರೆ 8 ಎಕರೆ 10 ಎಕರೆ ಯಾರ್ಯಾರು ಸಾಧ್ಯತೆ ಇದೆ, ಯಾವ್ದಾದ್ರು ಪ್ರಯಾರಿಟಿ ಮೇಲೆ ಸಾಲ ಮನ್ನಾ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮಾಡ್ತಾರೆ. ಆದ್ರೆ ಈ ಟ್ರಾಕ್ಟರ್ ತಗೊಂಡ್ರ ಸಾಲ, ಮನೆ ಕಟ್ಲಿಕ್ಕೆ ತಗೊಂಡ್ರ ಸಾಲ, ಅಥವಾ ಉದ್ಯೋಗಕ್ಕೆ ಮಾಡ್ಕೊಂಡ್ರ ಸಾಲ, ಎಸ್ಟೇಟ್ ಇಟ್ಕೊಂಡ್ರ ಸಾಲ, ಇವೆಲ್ಲ ಸಾಧ್ಯನಾ ಏನು ಅನ್ನೋದನ್ನ ನಂತರ ನೋಡ್ಬೇಕಾಗ್ತದೆ. ಬಟ್ ಈ ಬಜೆಟ್ ಅಲ್ಲಿ ಒಂದು ರೈತರಿಗೆ, ಇಡೀ ರಾಜ್ಯದ ರೈತರಿಗೆ ಒಂದು ಅನುಕೂಲಕರ ಆಗೋ ರೀತಿಯಲ್ಲಿ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಅಥವಾ ಸಂಪೂರ್ಣ ಬೆಲೆ ಸಾಲವನ್ನ ಮನ್ನಾ ಮಾಡ್ತಾರೆ. ಅದನ್ನ ನಾವು ಕಾಯ್ತಾ ಇದೀವಿ, ಅದು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಮುಖ್ಯಮಂತ್ರಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಚರ್ಚೆ ಮಾಡ್ತಾರೆ, ಇತಿಹಾಸ ಏನು ಆರ್ಥಿಕ ತಜ್ಞರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಯಾವುದು ಒಳ್ಳೇದು, ಯಾವುದು ಪೂರಕವಾಗಿದೆ, ಯಾವುದು ಯಾರಿಗೂ ತೊಂದರೆ ಆಗಲ್ಲ. ಈಗ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸಕ್ಕೆ ತೊಂದರೆ ಖಂಡಿತ ಆಗ್ತದೆ. ಯಾಕಂದ್ರೆ ಇಷ್ಟು ದೊಡ್ಡ ಹಣ, ಇದನ್ನ ಹೆಂಗೆ ಹೊಂದಿಸೋದು, ರೆವೆನ್ಯೂ ಜನರೇಟ್ ಹೆಂಗ್ ಮಾಡೋದು, ಯಾವ್ದ್ರ ಮೇಲೆ ಅಬಕಾರಿ ಶುಲ್ಕ ಜಾಸ್ತಿ ಹಾಕ್ಬೇಕಾ, ಇಲ್ಲ ಏನು ಅಲ್ಲ, ಯಾವ್ದಕ್ ಹಾಕಿದ್ರು ಕೂಡ ಇವಾಗ ಪ್ರಾಬ್ಲಮ್ ಅಲ್ವಾ? ಎಲ್ಲದನ್ನು ಕೂಡ ಪ್ರಶ್ನೆ ಮಾಡುವಂತ ಸಂದರ್ಭ ಪ್ರಶ್ನೆ ಮಾಡಬಹುದು. ಆದ್ರೆ ರಾಜ್ಯದ ಹಿತ, ರೈತ ನೋಡ್ಕೊಂಡ ಮೇಲೆ ಕೆಲವು ಸಲ ನಾನು ನನ್ನ ಜೇಬನ್ನ ಸ್ವಲ್ಪ ಖಾಲಿ ಮಾಡ್ಕೋಬೇಕಾಗ್ತದೆ. ಒಬ್ಬ ಯಾರು ಉಳ್ಳವರು 1% ಟ್ಯಾಕ್ಸ್ ಹೆಚ್ಚಿಗೆ ಆದಾಗ ಕೊಡ್ಲೇಬೇಕಾಗ್ತದೆ. ಈಗ ನಾವು ಸರ್ವಿಸ್ ಟ್ಯಾಕ್ಸ್ ಕಟ್ತಾ ಇದ್ವಿ, 12% 14% ಸರ್ವಿಸ್ ಟ್ಯಾಕ್ಸ್ ಕಟ್ತಾ ಇದ್ವಿ, ಇವತ್ತು 18% ಸರ್ವಿಸ್ ಟ್ಯಾಕ್ಸ್ ಕಟ್ತಾ ಇದೀವಿ ದೇಶಕ್ಕೆ. ಸೊ ಈ ರೀತಿ ಪರಿಸ್ಥಿತಿ ಇರ್ಬೇಕಾದ್ರೆ ಒಮ್ಮೆ ನಾವು ಅದರಲ್ಲೂ ಡಿಫರೆನ್ಸ್ ಇದೆ ಬಿಡಿ. ಅದಕ್ಕೆ ಈ
0% ಇಂದನೇ ಇದೆ. ಐದ್ ಈ ಸಮಯದಲ್ಲಿ ಅದಕ್ಕಾಗಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ರಾಜ್ಯದ ಜನ ಪ್ರಿಪೇರ್ ಆಗಿರ್ಬೇಕಾಗ್ತದೆ. ಬೇರೆ ಏನಾದ್ರು ಟ್ಯಾಕ್ಸ್ ಬೀಳಲ್ಲ. ನನ್ನ ಪ್ರಕಾರ ಇಲ್ಲಿ ಯಾವುದು ಎಕ್ಸ್ಟ್ರಾ ಸೆಸ್ ಹಾಕೋದನ್ನ ಮಾಡಲ್ಲ. ಬಟ್ ಹೇಗೆ ರೆವೆನ್ಯೂ ಜನರೇಟ್ ಮಾಡ್ತಾರೆ ಅನ್ನೋದು ಕುಮಾರಸ್ವಾಮಿ ಅವರ ಬಜೆಟ್ ನಲ್ಲಿ ನಾವು ನೋಡ್ಬೇಕಾಗ್ತದೆ. ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಬಟ್ ಒಂದೊಂದು ನಿಜ, ಅವರಿಗೆ ಒಂದು ದೂರದೃಷ್ಟಿ ಇದೆ, ಸರ್ಕಾರ ಬದ್ಧತೆ ಇದೆ. ರೈತರ ಸಾಲ ಮನ್ನಾ ಮಾಡಬೇಕು, ರಾಜ್ಯಕ್ಕೆ ಆರ್ಥಿಕ ಕುಮಾರಸ್ವಾಮಿ ಅವರು ಮಾಡೇ ಮಾಡ್ತಾರೆ. ನಾನು ಮಾಡದೆ ಹೋದ್ರೆ ರಾಜೀನಾಮೆ ಕೊಟ್ಟು ಬಿಸಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕೂಡ ಅಬ್ಸರ್ವ್ ಮಾಡ್ಲೇಬೇಕು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯವಾಗಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಈಗ ಅನಿವಾರ್ಯ ಕಾಂಗ್ರೆಸ್ ಏನಾಗಿಲ್ಲ, ಬೇಕಿದ್ರೆ ಬಿಜೆಪಿ ಅವರು ಕೂಡ ಇದ್ದಾರೆ. ಇಲ್ಲಿ ಅನಿವಾರ್ಯ ಆಗಿರೋದು ಕಾಂಗ್ರೆಸ್ ಅವ್ರಿಗೇನೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆಂದ್ರೆ ಅವರು ಸಾಲವನ್ನ ಮನ್ನಾ ಮಾಡೋದಕ್ಕೆ ನೀವು ಒಪ್ಕೊಳ್ದೆ ಹೋದ್ರೆ ಬೇರೆ ಪಕ್ಷದ ಜೊತೆ ಹೋಗೋದಕ್ಕೂ ಕೂಡ ರೆಡಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಹೋಗೋ ಚಾನ್ಸಸ್ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೊ ಅವ್ರು ಏನ್ ಹೇಳಿದ್ರು ಒಪ್ಕೊಳ್ಳುವಂತ ಜೆಡಿಎಸ್ ಮುಂದೆ ಸಂಪೂರ್ಣವಾಗಿ ಕಾಂಗ್ರೆಸ್ ಅಂತೂ ಶರಣಾಗಿದೆ ಅನ್ನೋದ್ರಲ್ಲಿ ನೋ ಡೌಟ್. ರಾಜ್ಯ ಜನತೆ ಮುಂದೆ ಶರಣಾಗಿದೆ. ನಾನು ಹೇಳ್ಬೇಕಂದ್ರೆ ರಾಜ್ಯ ಜನತೆ ಮುಂದೆ ಶರಣಾಗಿದೆ. ನೋಡಿ ಏನಂದ್ರೆ ಒಂದೇ ವಿಕಲ್ಪ ಬಂದಿದ್ದು ಎರಡು ಮೈತ್ರಿ ಮಾಡ್ಕೋಬೇಕಂತ. ಹಂಗಾಗಿ ಜೆಡಿಎಸ್ಗೆ ಕಾಂಗ್ರೆಸ್ ಶರಣಾಗಿದ್ದೋ ಕಾಂಗ್ರೆಸ್ ಜೆಡಿಎಸ್ ಶರಣ ಅನ್ನೋದಕ್ಕಿಂತ ಈ ಸಮಯದಲ್ಲಿ ಒಂದು ಸೂಕ್ತವಾದ ಮೈತ್ರಿ ಸರ್ಕಾರ ರಾಜ್ಯಕ್ಕೆ ಅಗತ್ಯ ಇತ್ತು, ಅದು ಆಗಿದೆ. ಬಟ್ ನೀವು ಹೇಳ್ತಕ್ಕಂಥ ಒಂದು ಯೋಜನೆಗಳನ್ನ ಇದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ರೈತ ಸಾಲ ಮನ್ನಾವನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅದನ್ನ ನಾವು ಕೂಡ ಕಾಯ್ದು ನೋಡ್ತಾ ಇದ್ದೀವಿ. ಎಸ್ ಸರ್, ನೀವು ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಪ್ರಮುಖವಾಗಿ ಅವ್ರು ಹೇಳಿದ್ರು ದೀರ್ಘಾವಧಿ ಸಾಲ ಅಂತ ಇರುತ್ತೆ, ಅಲ್ಪಾವಧಿ ಸಾಲ ಅಂತ ಇರುತ್ತೆ. ಹಾಗೆ ಮಧ್ಯಮ ವರ್ಗದ ರೈತರು, ಮತ್ತೊಂದು ಕಡೆ ಈಗ ಜಾಸ್ತಿ ಎಕರೆ ಇರುವಂತಹ ರೈತರು, ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿ ನಂತರ ಸಾಲ ಮನ್ನಾ ಎಷ್ಟು ಮಾಡಿದ್ದಾರೆ, ಯಾವ ರೀತಿಯಾಗಿ ಸಾಲ ಮನ್ನಾ ಮಾಡಬೇಕು ನಮ್ಮ ಸರ್ಕಾರದಲ್ಲಿ, ಬೆಳೆ ಸಾಲ ಎಷ್ಟಿದೆ, ಖಾಸಗಿಯಾಗಿ ಎಷ್ಟಿದೆ ಸಾಲ, ಇದೆಲ್ಲದನ್ನು ಕೂಡ ಚರ್ಚೆಯನ್ನ ಮಾಡಿಬಿಟ್ಟು ಅವರು ಮನ್ನಾ ಮಾಡ್ತೀವಿ ಅಂತ ಕೂಡ ಹೇಳ್ತಿರುವಂತದ್ದು. ಯಾವ ರೀತಿಯಾಗಿ ಅಂತ ನಿಮಗೆ ಗೊತ್ತಿರುವ ಪ್ರಕಾರ ಸಂಪೂರ್ಣವಾಗಿ ಆಗುತ್ತಾ ಅಥವಾ ಕೇವಲ ಬೆಳೆ ಸಾಲವನ್ನ ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾರಾ ಅಂತ? ಇಲ್ಲ ಸರ್, ರೈತರ ಸಾಲ ಮನ್ನಾ ಅಂತ ಬಂದಾಗ ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿ ರೈತರು ಬೆಳೆ ಸಾಲ ತಗೊಂಡಿರೋದು ರೈತರು ಒಂದ್ ಕಡೆ ಆದ್ರೆ, ಇನ್ನು ಕೆಲವಾರು ರೈತರು ಈಗ ಏನು ಮಕ್ಕಳು ಮದುವೆಗಳಿಗೆ ಸಾಲ ಮಾಡಿರ್ತಾರೆ ಜಮೀನ್ ಮೇಲೆ, ಕೆಲವರು ಉದ್ಯಮಕ್ಕೋಸ್ಕರ ಸಾಲ ಮಾಡಿರ್ತಾರೆ, ಕೆಲವರು ಕೃಷಿ ಉತ್ಪನ್ನಗಳು ಖರೀದಿ ಮಾಡೋಕ್ಕೋಸ್ಕರ ಸಾಲ ಮಾಡಿರ್ತಾರೆ. ಈ ರೀತಿ ಹಲವಾರು ಸಾಲಗಳಿದೆ. ಇನ್ನೂ ಹೆಚ್ಚಿನದಾಗಿ ಇನ್ನೂ ಮುಂದಕ್ಕೆ ಹೋಗಿ ಹೇಳ್ಬೇಕಂದ್ರೆ ಈ BDCC ಬ್ಯಾಂಕ್ಗಳೆಲ್ಲ ಕೆಲವು ಜಿಲ್ಲೆಗಳಲ್ಲಿ, ಕೆಲವು ತಾಲೂಕುಗಳಲ್ಲಿ ಈ ರಾಜಕಾರಣಿಗಳ ಏನು ಹಿಂದೆ ಇರ್ತಾರಲ್ಲ, ಅವರು 10 ಲಕ್ಷ 15 ಲಕ್ಷ 20 ಲಕ್ಷ ಈ ತರ ಬ್ಯಾಂಕ್ಗಳಲ್ಲಿ ತಗೊಂಡು ಬಡ್ಡಿಗೆ ಬಿಟ್ಕೊಂಡಿರೋಂಥದ್ದು ತುಂಬಾ ಆಗಿದೆ ಇದು. ಈಗ ಈ ರೀತಿ ಸಾಲಗಳು ಬೆಳಗಾವಿಲೆಲ್ಲ ಗಲಾಟೆ ಆಗಿದೆ. ಖಂಡಿತ. ಯಾಕೆಂದ್ರೆ ಸಾಲ ಕೊಡ್ತಾ ಇಲ್ಲ. ಮತ್ತೆ ಖಂಡಿತ ಅಲ್ಲ, ನಿಜವಾದ ರೈತರಿಗೆ ಕೆಲವೊಬ್ರು ಸಾಲವನ್ನು ಕೊಡ್ತಾ ಇಲ್ಲ, ಮುಂದಾಗಿ ಸಾಲವನ್ನ ಪಡ್ಕೊಳ್ಳೋದಕ್ಕೂ ಮುಂದಾದಂತಹ ಸಂದರ್ಭದಲ್ಲಿ ಸಾಲವನ್ನು ಕೊಡ್ತಾ ಇಲ್ಲ. ಹಾಗಾಗಿರೋದ್ರಿಂದ ಇವಾಗ ಬರೀ ಬೆಳೆ ಸಾಲ ಏನು ಇವಾಗ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋಂತ ರೈತರು ಯಾರಿದ್ದಾರೆ, ಆಮೇಲೆ ತುಂಬಾ ಲಿಮಿಟೇಷನ್ ಮೀರಿ ಸಾಲ ಮಾಡಿರ್ತಾರೆ. ತುಂಬಾ ಈಗ ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ಸಾವಿರಾರು ಎಕರೆ ಇಟ್ಕೊಂಡಿರ್ತಾರೆ, ಕಾಫಿ ತೋಟದವರೆಲ್ಲ 100 ಕೋಟಿ. ಹಾಗಾಗಿ ಅಂತ ಸಾಲಗಳನ್ನೆಲ್ಲ ಮನ್ನಾ ಮಾಡ್ಲಿಕ್ಕೆ ಆಗಲ್ಲ. ಈಗ ಏನಿದ್ರು ಬೆಳೆ ಸಾಲ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನು ರೈತ ಕಂಗಾಲಾಗಿರ್ತಾನೆ, ಅವನು ಸಾಯೋ ಸ್ಥಿತಿಗೆ ಬಂದಿರ್ತಾನೆ, ಅಂತ ಸಾಲಗಳನ್ನ ಇವಾಗ ಏನೋ 53,000 ಕೋಟಿನ ಖಂಡಿತ ಸಾಲ ಮನ್ನಾ ಮಾಡೇ ಮಾಡ್ತಾರೆ. ಒಂದೆರಡು ಹಂತದಲ್ಲಿ ಸಾಲ ಮನ್ನಾ ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಈ ಸಲ ಆಗಲ್ಲ, ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಆಗಲ್ಲ. ಖಂಡಿತ ಬ್ಯಾಂಕ್ಗಳವ್ರನ್ನೆಲ್ಲ ಕರೆದಿ, ಬ್ಯಾಂಕ್ನ ಅಧಿಕಾರಿಗಳನ್ನ ಕರೆದಿ ಮುಖ್ಯಮಂತ್ರಿ ಅವರು ಈಗಾಗಲೇ 2-3 ಸಭೆಗಳನ್ನ ಮಾಡಿದ್ದಾರೆ. ಅದಕ್ಕೆ ಬ್ಯಾಂಕ್ನ ಮ್ಯಾನೇಜರ್ಗಳು ಮತ್ತೆ ಸಂಬಂಧಪಟ್ಟವರೆಲ್ಲ ಈಗಾಗಲೇ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮಾತನ್ನ. ಹಾಗಾಗಿ ಖಂಡಿತ 53,000 ಕೋಟಿ ಏನ್ ಹೇಳಿದ್ದಾರೆ ಅದನ್ನ ಖಂಡಿತ ಸಾಲ ಮನ್ನಾ ಮಾಡೇ ಮಾಡ್ತಾರೆ. ಒಂದ್ಸರಿ ಆಗಿಲ್ಲ ಅಂದ್ರೆ ರಾಜ್ಯದ ಆರ್ಥಿಕ ಸ್ಥಿತಿಗತಿನ ನೋಡ್ಕೊಂಡು 2 ಸರಿ ಅಂತೂ ಖಂಡಿತ ಮಾಡೇ ಮಾಡ್ತಾರೆ ಅಂತ ನಮ್ಗೆ ಭಾವನೆ. ಬಟ್ ಅದು 5ನೇ ತಾರೀಕುವರೆಗೂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನೀವು ಅದನ್ನೇ ಹೇಳ್ತಿದ್ದೀರಾ? ಇಲ್ಲ, 5ನೇ ತಾರೀಕುವರೆಗೂ ಯಾರಿಗೂ ಗೊತ್ತಿಲ್ಲ. ನಮ್ಮ ಸಚಿವರುಗಳಿಗೆ ಕೆಲವ್ರು ಗೊತ್ತಿರಲ್ಲ, ಬರೀ ಮುಖ್ಯಮಂತ್ರಿ ಅವರು ಮತ್ತೆ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರ್ತದೆ. ಅಲ್ಲ, ಅಲ್ಲಿ ಅಧಿಕಾರಿಗಳಿಗೂ ಕೂಡ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂತಾನೆ ಕೆಲವರನ್ನ ವರ್ಗಾವಣೆ ಮಾಡಲಾಗಿದೆ. ಇಲ್ಲ ಸರ್, ಆಪ್ತ ವಲಯದಲ್ಲಿ ಈಗ ಕೆಲವರನ್ನ ನಿಯೋಜನೆ ಮಾಡ್ಕೊಂಡು ಇನ್ನ ಕೆಲವರನ್ನ ವರ್ಗಾವಣೆ ಮಾಡಿದ್ರು ಮೊನ್ನೆ ಅಷ್ಟೇ, IAS ಅಧಿಕಾರಿಗಳನ್ನ. ಸರ್, ಈಗ ಒಂದು ಸರ್ಕಾರ ನಡೆಸಬೇಕು ಅಂತಂದಾಗ ಹಲವಾರು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಯ್ತದೆ, ಬೇಕಾಗಿರೋ ಅಧಿಕಾರಿಗಳನ್ನ ಹತ್ರನೂ ಹಾಕ್ಸ್ಕೋಬೇಕಾಯ್ತದೆ. ಯಾರು ಸ್ವಲ್ಪ ಸ್ಪೀಡ್ ಆಗಿ 5 ವರ್ಷ ಸುಭದ್ರ ಸರ್ಕಾರ ಮಾಡ್ಬೇಕು ಅಂದಾಗ ಕೆಲಸ ಈಗ ಇಲ್ಲ, ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಮಳೆ ತುಂಬಾ ಆಗ್ತಾ ಇದೆ ಕೆಲವಾರು ಜಿಲ್ಲೆಗಳಲ್ಲಿ, ಅಧಿಕಾರನು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಈಗ ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾರೆ ಟೇಕಪ್ ಆಗಿಲ್ಲ ಅಂತ. ಹಾಗಾಗಿ
ಹಾಗಾಗಿ ನಿಮ್ದು ಹೇಳಿ, ನಮ್ದು ಆಮೇಲೆ ಮಾತಾಡಿ. ಅಲ್ಲ Yes, ನೀವೇ yes, ಅಲ್ವಾ okay, sir, ಹೇಳ್ತಾರೆ, okay. ನಾವಲ್ಲ. ಹಾಗಾಗಿ ಮಂಜುನಾಥ್ ನಾವು ಅವರೇ, ನಿಮ್ಗೆ ಅಧಿಕಾರಿಗಳನ್ನ ಅವಕಾಶ ಕೊಡ್ತೀನಿ. ಒಂದ್ ಹಾಕೊಳ್ಳೇಬೇಕಾಗಿದೆ. ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರಗಳಿದೆ ಇಲ್ಲಿ. ಒಂದು, ನೀರಾವರಿಗೆ 1.25 ಸಾವಿರ ಕೋಟಿ ಅಂದ್ರೆ ಕೊಡ್ತೀವಿ ಅಂತ ಹೇಳಿರೋದು ಯಾವ ರೀತಿಯಾಗಿ ಕೊಡ್ತಾರೆ ಇವರು 5 ವರ್ಷಗಳಲ್ಲಿ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಇನ್ನು ಸಾಕಷ್ಟು ಯಶಸ್ವಿ ಯೋಜನೆಗಳನ್ನ ಅಂದ್ರೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತ ಎಲ್ಲಾ ಯೋಜನೆಗಳನ್ನ ಕೂಡ ಕುಮಾರಸ್ವಾಮಿ ಅವರು ಈಡೇರಿಸೋದಕ್ಕೆ ಹೋದ್ರೆ ಸಾಕಷ್ಟು ಹಣಕಾಸಿನ ಪ್ರಾಬ್ಲಮ್ ಆಗುತ್ತೆ. ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾನೆ ಇದ್ರು. ಎಸ್, ನಾವು ಈ ರೀತಿಯಾಗಿ ಮಾಡ್ತೀವಿ, ಇಷ್ಟು ಮಾಡ್ತೀವಿ, ಅಷ್ಟು ಮಾಡ್ತೀವಿ, 5ನೇ ತಾರೀಕುವರೆಗೂ ಕಾಯಿರಿ ಅಂತ. ರೈತ ದೇಶದ ಬೆನ್ನೆಲುಬು ಸರ್. ಇವತ್ತು ರೈತ ಒಂದು ಸಮೃದ್ಧಿಯಿಂದ ಇದ್ರೆ ದೇಶ ಸಮೃದ್ಧಿ ಅನ್ನೋದು ನಡ್ಕೊಂಡೇ ಬಂದಿದೆ. ನಮ್ಮ ಪದ್ಧತಿ ಆ ತರ ಇದೆ. ಆಗ ಪಂಚವಾರ್ಷಿಕ ಯೋಜನೆಗಳನ್ನಾಯ್ತು, ಆಮೇಲೆ ಯೋಜನಾ ಆಯೋಗ ಬಂತು, ಇವತ್ತು ನೀತಿ ಆಯೋಗ ಬಂದಿದೆ. ಅಂದ್ರೆ ಆ ಕಾಲಕ್ಕೆ ತಕ್ಕ ಹಾಗೆ ಯೋಜನೆಗಳು, ಪರಿಸ್ಥಿತಿಗಳು ಆ ಟರ್ಮ್ ಮಾಡ್ತಾ ಹೋದ್ರು. ಇವತ್ತು ಸಾಲ ಮನ್ನಾ ಅಂತ ಏನ್ ಇವರು ಘೋಷಣೆ ಮಾಡಿದ್ರು, ಆಗ ಒಂದು ದೂರದೃಷ್ಟಿ ಇಲ್ಲದೆ ತಮಗೆ ಅಧಿಕಾರಕ್ಕೆ ಬರ್ತದೆ ಅಂತ ಒಂದು ಗ್ಯಾರಂಟಿ ಇಲ್ಲದೆ ಕುಮಾರಸ್ವಾಮಿ ಅವರು ಮಾಡಿದ್ದು ಒಂದು ದೊಡ್ಡ ಅದೊಂದು ಅವರು ಒಂದು ವಿಚಾರ ಮಾತಾಡಿದ್ರು. ನಾನು ಒಂದೊಂದ್ಸಲಿ ಕೆಲವೊಂದು ವಿಚಾರ ಮಾಡ್ಬಿಟ್ಟಿರ್ತೀವಿ, ತಪ್ಪಾಗ್ಬಿಟ್ಟಿರುತ್ತೆ. ಅದಕ್ಕೆ ಅವರು ಅದರ ಬಗ್ಗೆ ಆಗ್ಲೇ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಯಾರ ಸಾಲ ಮನ್ನಾ, ಇವತ್ತು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಇರೋರ ಅಂಡರ್ 2,000-3,000 ಎಕರೆ ಟೀ ಎಸ್ಟೇಟ್ಗಳು, ಕಾಫಿ ಎಸ್ಟೇಟ್ಗಳಿದೆ, ದೊಡ್ಡ ದೊಡ್ಡ ಕಂಪನಿಗಳಿದೆ. ಅವರದ್ದು ಸಾಲ ಮನ್ನಾ ಮಾಡುವಂತಹ ಕಂಪನಿಗಳು ಕೇಳಲ್ಲ ಇವತ್ತು. ಆದ್ರೆ ಬಂದ್ರೆ ತನಗೂ ಇರ್ಲಿ, ತಮ್ಮ ಫ್ಯಾಮಿಲಿಗೊಂದಿರ್ಲಿ ಅಂತ ಇವತ್ತು ಇಟ್ಕೊಳ್ಳೋ ಮೆಂಟಾಲಿಟಿ ಅವರು ಇದ್ದಾರೆ. ಯಾಕಂದ್ರೆ ಅವರು ವ್ಯಾಪಾರಸ್ಥರು. ಈಗ ಅವಾಗ್ಲೇ ಒಂದು ಹೇಳಿದ್ರಲ್ಲ, ಡಿಸಿಸಿ ಬ್ಯಾಂಕ್ಗಳಲ್ಲಿ ಈ ಅಧ್ಯಕ್ಷರ ಸಾಕಷ್ಟು ಜನ ಒಂದು ಅಧ್ಯಕ್ಷರ ಮುಖಾಂತರ ಅಲ್ಲ, ಅವರುಗಳೇ ಅಲ್ಲಿರುವ ಮೆಂಬರ್ಗಳೇ, ಡೈರೆಕ್ಟರ್, ನಿರ್ದೇಶಕರುಗಳೇ ಅವರವರ ಹೆಸರಲ್ಲೇ 25 ಲಕ್ಷ 30 ಲಕ್ಷ ಸಾಲ ತಗೊಂಡು ಬೆಂಗಳೂರಲ್ಲಿ ಮನೆ ಕಟ್ಟಿರ್ತಾರೆ, ಡೈರೆಕ್ಟ್ ಸಿಟೀಸ್ ಅಲ್ಲಿ ಎಲ್ಲ ಮನೆ ಕಟ್ಟಿರ್ತಾರೆ. ಇವತ್ತು ಅದರ ಬಗ್ಗೆ ಒಂದು ಕ್ಲಾರಿಟಿ ಬರಲೇಬೇಕು. ಆದ್ರೆ ಬೆಳೆ ಸಾಲದ ಜೊತೆಗೆ ಕೃಷಿ ಉಪಕರಣಗಳಿಗೆ ಸಾಲ ತಗೊಂಡಿರ್ತಾರೆ. ಇವತ್ತು ಕಾಡು ಪ್ರಾಣಿಗಳ ಉಪದ್ರ ತಡಿಲಿಕ್ಕೆ ಅಂತ ಸೌರಭೆಯಲ್ಲಿ ಹಾಕೊಂಡಿರ್ತಾರೆ, ಅಥವಾ ಸ್ಪ್ರಿಂಕ್ಲರ್ ನೀರಾವರಿ ಹಾಕಿರ್ತಾರೆ. ಇದರಲ್ಲಿರೋ ಇನ್ನೊಂದು ದುರಂತ ನೋಡಿ, ಇವತ್ತು ಒಂದು ಸ್ಪ್ರಿಂಕ್ಲರ್ ಹೆಡ್ಗೆ ನೀವೊಂದು ಕಾಮನ್ ಓಪನ್ ಮಾರ್ಕೆಟ್ಗೆ ಹೋಗಿದ್ರೆ 20 ರೂಪಾಯಿಗೆ ಸಿಗುದು. ಈ ಬ್ಯಾಂಕ್ಗಳೇ ಹೇಳ್ತಾರೆ ನಿಮ್ಗೆ ಸಬ್ಸಿಡಿ ಬೇಕಾದ್ರೆ ನಾವು ಹೇಳಿದ ಡೀಲರ್ ಅಲ್ಲೇ ತಗೊಳ್ಬೇಕು ಅಂತ. ಅದು 120 ರೂಪಾಯಿಗೆ ಸ್ಪ್ರಿಂಕ್ಲರ್ ಹೆಡ್ಗೆ ದುಡ್ಡು ತಗೊಳ್ತಾರೆ. ಇದು ಈ ಭ್ರಷ್ಟಾಚಾರ ಅನ್ನೋದು ನೀವು ಬರೀ ರಾಜಕಾರಣದಲ್ಲಿ ಮಾತ್ರ ಇದೆ ಅಂದ್ರೆ ದೊಡ್ಡ ತಪ್ಪು. ಇವತ್ತು ಅಧಿಕಾರಿಗಳು ಇವರೆಲ್ಲ ಒಂದು ಭ್ರಷ್ಟಾಚಾರ ಕೂಪ ಒಂದು ಹೇಳಿಕೆ ಬಂತಲ್ಲ ಸರ್, ಈ ಅಧಿಕಾರಿಗಳಿಂದನೇ ಭ್ರಷ್ಟಾಚಾರ ಅಂದ್ರೆ ವರ್ಗಾವಣೆ, ಭ್ರಷ್ಟಾಚಾರ. ಬ್ಯಾಂಕ್ಗಳಲ್ಲಿ ಹಿಂದೆ ನಮ್ಮ ಮುದ್ರಾ ಸಾಲದ್ದು ತೊಂದರೆ ಆಯ್ತು ನಮಗೆ. ಸೆಂಟ್ರಲ್ ಗವರ್ಮೆಂಟ್ ಮುದ್ರಾ ಸಾಲವನ್ನು ಮಾಡಿದ್ದು ಕೆಲವು ಬ್ಯಾಂಕ್ ಆಫೀಸರ್ಗಳು ಏನ್ ಮಾಡ್ತಾರೆ, ಅವ್ರ ಹತ್ರ ವಸೂಲಿ ಆಗದೇ ಇದ್ದ ಸಾಲಗಳನ್ನೇ ಮುದ್ರಾ ಸಾಲ ಅಂತ ಕನ್ವರ್ಟ್ ಮಾಡಿ ಆಮೇಲೆ ವರದಿ ಕೊಟ್ಟುಬಿಟ್ರು, ನಿಮ್ಮ ಮುದ್ರಾ ಸಾಲ ವಸೂಲಿ ಆಗಿಲ್ಲ ಅಂತ. ಇದು ಅಲ್ಲದೆ ಮೂರನೇದು, ಈಗ ಅಧಿಕಾರಿಗಳು ಈಗ ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ, ಒಬ್ಬ ಕೃಷಿಕ ಹೋದಾಗ ಅವನಿಗೆ ಓಡಿ ಅಂತ ಕೊಡ್ತಾರೆ. ಆ ವರ್ಷದ ಅವನ ಬೆಳೆಯನ್ನು ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಓಡಿ ಅಂತ ಕೊಡ್ತಾರೆ. ಇದು ಮಾತ್ರ ತುಂಬಾ ಜೆನ್ಯೂನ್ ಆಗಿ ಕೃಷಿಕರಿಗೆ ಕೊಟ್ಟಿರ್ತಾರೆ. ಅದು ಯಾರಿಗೂ 50,000ಗಿಂತ 1 ಲಕ್ಷಕ್ಕಿಂತ ಜಾಸ್ತಿ ಕೊಡಲ್ಲ. ಇದ್ರ ಬಗ್ಗೆ ಕೂಡ ಇದನ್ನು ಮನ್ನಾ ಮಾಡಿದ್ರೆ ನಿಜವಾಗ್ಲೂ ಕೃಷಿಕರಿಗೆ ಲಾಭ ಆಗ್ತದೆ. ನಾನು ಇದೆಲ್ಲ ಬಿಟ್ಟು ಇವತ್ತು ಕೃಷಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಇದನ್ನು ಬಿಟ್ಟು ಆರೋಗ್ಯದ ಬಗ್ಗೆ ಯಾರು ಇವರು ಚಿಂತೆ ಮಾಡ್ತಾ ಇದ್ದಾರಾ? ಇವತ್ತು ಶಿಕ್ಷಣ ಇವತ್ತು ಆರೋಗ್ಯ ಇಲಾಖೆಯಲ್ಲಿದ್ದ ರೈಟ್ ಆಫೀಸರ್ ಅಜಯ್ ಶೇಟ್ ಅವರನ್ನು ತೆಗೆದು BMRCLಗೆ ಹಾಕ್ತಾರೆ. ಅಂದ್ರೆ ಅಂತ ಇವರಿಗೆ ನಿಷ್ಠಾವಂತ ಅಧಿಕಾರಿಗಳು ಬೇಡ. ಇವರನ್ನು ಮಾತು ಕೇಳ್ಕೊಂಡು ಅದೇ ಸೀದಾ ರೂಪಾಯಿಯನ್ನು ಮತ್ತೆ ಅಲ್ಲಿ ಚಾಲ್ತಿ ತರುವ ಅಧಿಕಾರಿಗಳು ಬೇಕು ಇವರಿಗೆ. ಮೂರನೇದು ಹೇಳ್ತಾನೆ, ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಶಾಲೆಗಳು ಶುರುವಾಗಿದೆ, ಇನ್ನು ಕೂಡ ಮಕ್ಕಳ ಯೂನಿಫಾರ್ಮ್ ಬಂದಿಲ್ಲ. ಇದರ ಬಗ್ಗೆ ಯಾರು ಚಿಂತೆ ಮಾಡ್ತಿಲ್ಲ. ಇವರು ಹೇಳ್ತಾರೆ ಕೌಶಲ್ಯ ಅಭಿವೃದ್ಧಿ ಮಾಡ್ತಾರೆ ಅಂತ. ಇವತ್ತು ಕೌಶಲ್ಯಾಭಿವೃದ್ಧಿ ಅನ್ನೋದು ದಯವಿಟ್ಟು ಜನರು ಅರ್ಥ ಮಾಡ್ಕೊಳ್ಬೇಕು. ಇದು 2-3 ವರ್ಷದಲ್ಲಿ ಆಗುವಂತದಲ್ಲ. ಇವತ್ತು ಕೌಶಲ್ಯದಲ್ಲಿ ಏನಂತಾರೆ, ನಿಮಗೆ ಕೃಷಿಯಲ್ಲಿ ಕೌಶಲ್ಯ ತರಬೇತಿ ಕೊಡ್ತೇವೆ, ಅಥವಾ ಒಂದು ವಾಹನದ ವಿಷಯದಲ್ಲಿ ಕೌಶಲ್ಯ ತರಬೇತಿ ಕೊಡ್ತೇವೆ, ಶಿಕ್ಷಣದ ವಿಷಯದಲ್ಲಿ ಕೊಡ್ತೇವೆ, ಒಂದು ಕಾರ್ಪೆಂಟ್ರಿಯಲ್ಲಿ ಕೌಶಲ್ಯ ಕೊಡ್ತೇವೆ. ತುಂಬಾ ಕಷ್ಟ ಆಗುತ್ತೆ ಅಲ್ಲ ಸರ್? ಓಕೆ, ಈಗ ನಿಮ್ ವಾದ ಒಪ್ಕೊಳ್ಳೋಣ. ನಿಮ್ಮ ಕೌಶಲ್ಯಾಭಿವೃದ್ಧಿ ಸಚಿವರು ಏನ್ ಮಾಡ್ತಿದ್ದಾರೆ? ನಮ್ಮ ರಾಜ್ಯದಲ್ಲಿ ಅವರು ರಾಜ್ಯ ಸಚಿವರು ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು 22 ಕಡೆ ವರ್ಷಕ್ಕೆ 3,000 ಜನರ ತರ ಇವತ್ತು ಕೌಶಲ್ಯ ಅಭಿವೃದ್ಧಿ ಕೊಟ್ಟಿದ್ದಾರೆ. ಆ ಟ್ರೈನಿಂಗ್ ಸೆಂಟರ್ಗಳು ಈ ಕೌಶಲ್ಯ ಅಭಿವೃದ್ಧಿ ತಗೊಂಡ ಅಭ್ಯರ್ಥಿಗಳು ಮತ್ತು ತರಬೇತಿದಾರರದ್ದು ಅವರು ಜಾಬ್ ಸಿಕ್ಕಿದ್ರೆ ಮಾತ್ರ, ಅವರು ನೌಕರಿ ಸಿಕ್ಕಿದ್ರೆ ಮಾತ್ರ ಆ ಟ್ರೈನಿಂಗ್ ಕೊಟ್ಟ ದುಡ್ಡು ಸೆಂಟ್ರಲ್ ಗವರ್ಮೆಂಟ್ ಬರ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಜನರ 1 ರೂಪಾಯಿ ವೇಸ್ಟ್ ಆಗ್ಲಿಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ. ಈಗ ಸಾಲ ಮನ್ನಾ ವಿಚಾರ ಬಗ್ಗೆ ಹೇಳಿ ಸರ್. ಈಗ ಸಾಲ ಮನ್ನಾ 53,000 ಕೋಟಿ ಮನ್ನಾ ಮಾಡಿದಂತ ರಾಜ್ಯದ ಮೇಲೆ ಪರಿಣಾಮದ ಬಗ್ಗೆ ಹೇಳಿ. ಈಗ ರಾಜ್ಯದ ಮೇಲೆ ನಿಮಗೆ
ಸಾಲ ಮನ್ನಾ ಕರೆಕ್ಟ್ ಆಗಿ ಇವರು ಲೆಕ್ಕಾಚಾರ ಹಾಕಿದ್ರೆ ಯಾವ ಕಾರಣಕ್ಕೂ 53,000 ಕೋಟಿ ಬರುದಿಲ್ಲ ಇವರು. ಇವತ್ತು 50,000 ಸಾಲ ಮನ್ನಾ ಹಿಂದಿನ ಸರ್ಕಾರ ಮಾಡಿತ್ತು. ಇವತ್ತು 9,000 ಕೋಟಿ ಅದೇ ಆಗಿದೆ. ಇದು ಯಾವುದೇ ಬರಲಿ, ಈಗ ಇನ್ನು ನಮಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಏನೇನು ಮಾಡಬಹುದು ಅನ್ನೋದು ಇವರಿಗೆ ಬೇಕು. ಇವತ್ತು BBMP ಅವರು ಹೇಳ್ತಾರೆ 2 ಕಡೆ ವಿದ್ಯುತ್ ಘಟಕ, ಉತ್ಪಾದನೆ ಘಟಕ, ಇಲ್ಲಿಯ ಗಾರ್ಬೇಜ್ ಇಂದಾನೆ ನಾವೇ ಮಾಡ್ತೇವೆ ಅಂತ ಇವತ್ತು BBMP ಕಮಿಷನ್. ಅಲ್ಲ, ಇಷ್ಟು ದಿನ ಇವರಿಗೆ ಖಾಸಗಿ ಅವರ ಹತ್ರ ಮಾಡ್ಲಿಕ್ಕೆ ಇದಿಲ್ಲ. ಯಾಕಂದ್ರೆ ಈ ಸರ್ಕಾರದಲ್ಲಿ ಅಲ್ಲೂ ಕೂಡ ಇವರದೇ ಮೈತ್ರಿ ಸರ್ಕಾರ ಮದುವೆ ಮಾಡ್ಕೊಂಡು ಒಟ್ಟಿಗೆ ಇದ್ದಾರೆ, ಅಲ್ಲಿ ಕೂಡ ಅಧೋಗತಿ ಹೋಗಿದೆ. ಪ್ರಶ್ನೆ ಮಾಡಬೇಕಾದ್ರೆ ಪ್ರತಿಪಕ್ಷ ಏನ್ ಮಾಡ್ತಿದೆ, ನಾವು ಪ್ರಶ್ನೆ ಮಾಡಿದ್ರೆ ಈಗ ನಾವು ಪ್ರತಿಯೊಂದು ಪ್ರತಿಪಕ್ಷವಾಗಿ ನಾವು ಏನೇನು ಕೇಳ್ತಾ ಇರ್ತೇವೆ. ಇಂತ ನಮ್ಮ ನಾಯಕರುಗಳು ಕೇಳ್ತಾ ಇರ್ತಾರೆ. ನಮ್ಮ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಒಂದ್ ಸೆಕೆಂಡ್. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಿದೆ. ಬಿಜೆಪಿ ಅವರು ಅಕಸ್ಮಾತ್ ಈ ಸಮ್ಮಿಶ್ರ ಸರ್ಕಾರ ಸಾಲ ಮನ್ನಾವನ್ನ ಮಾಡಿದ್ದೇ ಆದಲ್ಲಿ ಇದನ್ನ ಒಂದ್ ಕಡೆ ವಿರೋಧ ಮಾಡೋದಕ್ಕಾಗಲ್ಲ, ಒಂದ್ ಕಡೆ ಆರ್ಥಿಕ ಭಾರ ಅಂತಾನು ಕೂಡ ವಾಗ್ದಾಳಿಯನ್ನ ಮಾಡೋದಕ್ಕಾಗಲ್ಲ. ಆದ್ರೆ ಈ ಎಲ್ಲಾ ಕ್ರೆಡಿಟ್ ಕೂಡ ಈ ಸಮ್ಮಿಶ್ರ ಸರ್ಕಾರಕ್ಕೆ ಹೋಗುತ್ತೆ. ಇದು ಲೋಕಸಭೆ ಎಲೆಕ್ಷನ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತು JDS ಅನ್ನ ಕೈ ಹಿಡಿಯುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ. ಈಗ ಒಂದು ಹೇಳ್ತೇನೆ, ಈಗ ಸಾಲ ಮನ್ನಾ ಅನ್ನೋದು ಇವತ್ತು ರಾಜಸ್ಥಾನದಲ್ಲೂ ಆಗಿದೆ, ಉತ್ತರ ಪ್ರದೇಶದಲ್ಲೂ ಆಗಿದೆ, ಮಧ್ಯಪ್ರದೇಶ, ಪಂಜಾಬ್ ಎಲ್ಲ ಕಡೆ ಆಗಿದೆ. ಇವತ್ತು ಇವರು ಒಂದು ಬದ್ಧತೆಯಲ್ಲಿ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ರು ಕೂಡ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೇವೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವರು 1 ದಿನ ಅಧಿಕಾರದಲ್ಲಿ ಇದ್ದಾಗ ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇದು ರೈತರಿಗೆ ಅನುಕೂಲ ಆಗುವಾಗ ರಾಜಕೀಯ ಮಾಡೋದ್ರಲ್ಲಿ ತಪ್ಪಾಗ್ತದೆ. ಇದು ಫಲಾನುಭವಿಗಳಿಗೆ ನೇರವಾಗಿ ತಲುಪುತ್ತಾ ಇಲ್ಲದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದರಿಂದ ಅವರಿಗೆ ಬೆನಿಫಿಟ್ ಆಗ್ತದೆ, ಇವರಿಗೆ ಅಂತ. ಅವರು ಇನ್ನು ಕಚ್ಚಾಟ ಬಾಕಿ ಇದೆ, ಸೀಟ್ ಹಂಚ್ಕೊಳ್ಳಿಕ್ಕೆ. ನಮ್ದು ಮೈಸೂರಲ್ಲಿ ಆಗ್ತದೆ, ನೀವು ಮೊನ್ನೆ ಸ್ಟೇಟ್ಮೆಂಟ್ ಮಂಡ್ಯದಲ್ಲಿ ನೋಡಿದ್ರಲ್ಲ, ಇಲ್ಲ ಅವ್ರಿಗೆ ಕೊಡುವಂಗಿಲ್ಲ, ಇವ್ರಿಗೆ ಕೊಡುವಂಗಿಲ್ಲ. ಇದು ಏನಿದ್ರು ಅವರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಅಧಿಕಾರ ಇಲ್ಲ ಅಂದ್ರೆ ಮೀನಿನ ಪ್ರತಿಪಕ್ಷ ಆಗಿ ಅದನ್ನ ತೋರಿಸಲೇಬೇಕಲ್ವಾ? ಬಜೆಟ್ ಅಧಿವೇಶನ ಇದೆ, 12 ದಿನಗಳ ಕಾಲ 10 ದಿನಗಳ ಕಾಲ ಬಜೆಟ್ ಅಧಿವೇಶನ ಇದೆ. ಇನ್ನ ನಾಡಿದ 5ನೇ ತಾರೀಕು ಅವರು ಕೂಡ ಬಜೆಟ್ ಅನ್ನ ಮಂಡಿಸ್ತಿದ್ದಾರೆ. ಇಲ್ಲಿ ಒಂದೇ ಒಂದು ಘೋಷಣೆ ಬಂದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷ ಟುಸ್ಪಟಾಕಿ ಆಗ್ಬಿಡುತ್ತೆ ಅನ್ನೋ ಮಾತುಗಳು. ಇವತ್ತು ನಾನು ಹೇಳ್ತೇನೆ, ಒಂದೇ ಒಂದು ಸಾಲ ಮನ್ನಾ ಅನ್ನೋ ಘೋಷಣೆ ಬಂದ್ರೆ ಅಲ್ಲಿ ಬಲಾಢ್ಯವಾಗಿ ಹಿಂದೆಂದಿಗಿಂತಲೂ ಕೂಡ ಅತಿ ದೊಡ್ಡ ಪ್ರತಿಪಕ್ಷ ಇರೋದು ಇವಾಗ. 104 ಜನ ಶಾಸಕರಿದ್ದಾರೆ, ಒಂದು ಬಲಾಢ್ಯ ಪ್ರತಿಪಕ್ಷ ಇದೆ. ಈ ಒಂದು ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿದಂತ ಸಂದರ್ಭದಲ್ಲಿ ಎಷ್ಟೇ ಬಲಾಢ್ಯರಾಗಿದ್ರು ಕೂಡ ಅವರನ್ನ ಎದುರಿಸೋದು ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ರಾಜ್ಯದ ಜನರ ಒಂದು ಕೆಂಗಣ್ಣಿಗೆ ಗುರಿ ಪ್ರತಿಪಕ್ಷದ ಸ್ಥಾನ, ಮುಖ್ಯ ನಾಯಕನ ಸ್ಥಾನದಲ್ಲಿ ಯಾರಿದ್ದಾರೆ ನೋಡಿ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುತ್ತೆ. ಇದನ್ನು ಪ್ರತಿಪಕ್ಷಗಳು ಇವತ್ತು ಕಾಂಗ್ರೆಸ್ ಒಪ್ಪಿಕೊಳ್ತದೆ, JDS ಒಪ್ಪಿಕೊಳ್ತದೆ. ಹೂ ಇಸ್ ಅಟ್ ದಿ ಹೆಲ್ಮ್ ಆಫ್ ಅಫೇರ್ಸ್ ಅಂತ ಬರ್ತದೆ. ಇವತ್ತು ಅವರು ಒಂದು ಜನನಾಯಕ, ಪ್ಯಾರಾಚೂಟ್ ಇಂದ ಬಂದು ಬಿದ್ದವರಲ್ಲ ಸರ್, ಗಾಂಧಿ ಫ್ಯಾಮಿಲಿಯಾಗೆ. ಅವರು ಜನರ ನಡುವೆ ಜನಪರ ಹೋರಾಟಗಳನ್ನ ಮಾಡಿ ಇವತ್ತು ಬೆಳೆದು ಬಂದವರು. ಸೈಕಲ್ ಅಲ್ಲಿ ಹೋಗಿ ಪಕ್ಷ ಕಟ್ಟಿ ಅವರಿಗೆ ಜನರ ಕಷ್ಟ ಏನು ಅಂತ ಗೊತ್ತಿದೆ. ಇವತ್ತು ಅವನು ರೈತ ನಾಯಕ ಅಂತ ಇಡೀ ರಾಜ್ಯಾದ್ಯಂತ ಜನರು ಗುರುತಿಸ್ತಾರೆ. ಈ ತರ ಇರುವಾಗ ಪ್ರತಿ ಹೋರಾಟವನ್ನು ಇವಾಗ ಈ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಏನಾಯ್ತು ಅನ್ನೋದು ಕೂಡ ಪ್ರಶ್ನೆ ಅಲ್ವಾ? ಯಾವ ಭ್ರಷ್ಟಾಚಾರ ಹಗರಣದಲ್ಲಿ ನೀವು ಯಾರ ಸಚಿವರನ್ನ ಸಿಗಾಕ್ಸಿ ರಾಜೀನಾಮೆಯನ್ನ ಕೊಡ್ಸಿದ್ರಿ ಸರ್? ಬಿಜೆಪಿ ಈಗ ಪ್ರತಿಪಕ್ಷ ಇದ್ದಾಗ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ನೀವು ನನಗೀಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಸಿದ್ದರಾಮಯ್ಯನವರ ಸರ್ಕಾರಲ್ಲಿ ಕಳ್ಳನು ಅವರೇ, ಕೊತ್ವಾಲನು ಅವರೇ ಸರ್. ABC ಮಾಡಿದ್ರು ಅವರ ಅನುಕೂಲಕ್ಕೆ, ಲೋಕಾಯುಕ್ತವನ್ನು ಮಲಗಿಸ್ಬಿಟ್ರು. ಆದ್ರೆ ಈ ಲೋಕಾಯುಕ್ತಕ್ಕೆ ಸ್ವಾಯತ್ತತೆಯನ್ನು ಕೊಟ್ಟದ್ದು ಹೆಮ್ಮೆ ಎಂದು ಹೇಳ್ತೇನೆ BJP ಸರ್ಕಾರ. ಏನೇ ಆಗ ಕೆಲವು ದುರದೃಷ್ಟಗಳ ಬೆಳವಣಿಗೆ ಎಲ್ಲ ಆಯ್ತು, ಕೆಲವರನ್ನು ಬಲಿಪಶು ಮಾಡಿ ಬಿಜೆಪಿ ಅವರಿಗೆ ಅಧಿಕಾರ ಹೋಯ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ABCಯನ್ನು ಮಾಡಿ ಅವರಿಗೆ ಅನುಕೂಲಕ್ಕೆ ತಕ್ಕಾಗಿ, ಇರ್ಲಿ ಬಿಡಿ, ಆತರನೇ ಮಾಡ್ತೀರಾ ನೀವು, ಉಲ್ಟಾನೇ ಮಾಡ್ತೀರಾ. ಅದಕ್ಕೆ ಹೇಳಿದ್ ನಾನು, ನನಗೂ ಗೊತ್ತು ಆಂಟಿ ಕರಪ್ಷನ್ ಬ್ಯೂರೋ ಅಂತ, ನಿಮಗಿಂತ ಚೆನ್ನಾಗಿ ಗೊತ್ತು. ಅದನ್ನು ಮಾಡಿದ ಒಬ್ಬ ಮಹಾನ್ ಸಲಹೆಗಾರ ರಾಜಸ್ಥಾನದಲ್ಲಿ ಯಾರು ಅವರ ಕಡೆಯವರು ಇದ್ದಾರೆ ಅಂತ ಇಲ್ಲಿ ರಿಪೀಟ್ ಮಾಡಿದ್ರು. ಅವರ ಅದು ಪರ್ಸನಲ್ ವಿಷಯ. ಇದನ್ನು ಯಾವ ತರ ಅವರ ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿದ್ದಾರೆ ಅಂತ ಇಡೀ ಕರ್ನಾಟಕ ಜನರಿಗೆ ಗೊತ್ತು. ತನಿಖಾ ಸಂಸ್ಥೆಗಳು ಅತಿ ಹೆಚ್ಚಿದ್ರು ಒಳ್ಳೇದೇ, ಅವಳಿಗೇನು ತಪ್ಪಿಲ್ಲ. ಕೆಲಸ ಮಾಡ್ತಾ ಇದಾವ, ಅವು ಕಾನೂನಾತ್ಮಕ ಕೆಲಸ ಮಾಡ್ತಾ ಇದಾವ ಅನ್ನೋದು ಮುಖ್ಯ. ಅಂತ ಕೆಲಸ ಮಾಡಿದೆ. ಈಗ ನೋಡಿ, ಅಂದ್ರೆ ತನಿಖೆ ಬೇಕಾದ ಆಫೀಸರ್ಗಳನ್ನು ಹಾಕೊಂಡು ಬಿಜೆಪಿಗೆ ಏನಿದೆ, ಲೋಕಾಯುಕ್ತ 2008ರಿಂದ 2013 ವರೆಗೂ ಅಧಿಕಾರದಲ್ಲಿದ್ರು. 2008ರಿಂದ 2013 ಅಧಿಕಾರದಲ್ಲಿದ್ರು.
ಏನ್ ಮಾಡಿದ್ರಿ ನೀವು ಜನಕ್ಕೆ ಅಂತ ಹೇಳಿದ್ರೆ ಜನನೂ ಹೇಳಲ್ಲ, ಅವರೂ ಹೇಳಲ್ಲ. ಯಾಕಂದ್ರೆ ಮತ್ತೆ ಹೆಂಗ್ ಬಂದ್ರು ಸರ್ 104? ಈಗ ಅದೇ ಹೇಳ್ತೀನಲ್ಲ, ಅದಕ್ಕೆ ಕಾರಣಗಳಿದ್ದಾವೆ. ಕಾರಣಗಳತ್ತು ಹಲವಾರು. ಅದು ನರೇಂದ್ರ ಮೋದಿ ಇರ್ಬೋದು, ಹಣ ಇರ್ಬೋದು, ಪವರ್ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, IT ಇರ್ಬೋದು, IT ರೈಟ್ಸ್ ಇರ್ಬೋದು. ಅದನ್ನೆಲ್ಲ ಪರಿಗಣಿಸ್ತಾರೆ. ಒಂದೇ ವಿಚಾರ ನೀವು ಹೇಳಿದ್ದಕ್ಕೆ ಸರ್, ಉತ್ತರ ಕರ್ನಾಟಕದಲ್ಲಿ ನೀವು ಬಿಜೆಪಿ ಪಕ್ಷನ ಗೆಲ್ಸಿದ್ರೆ ಮಾದಾಯಿ ವಿಚಾರ ಬಗೆಹರಿಸ್ತೀವಿ ಅಂತ ಹೋಗಿ ಭಾಷಣ ಮಾಡ್ತಾರಲ್ಲ, ಹೋರಾಟಗಾರನೇ ಸೋಲ್ಸ್ಬಿಟ್ಟು ಬಿಜೆಪಿ ಪಕ್ಷನ ಗೆಲ್ಸಾ ಇದ್ದಾರೆ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ವರ್ಕೌಟ್ ಆಗಿರೋದು ಹಾಗಾದ್ರೆ ನೀವು ಹೇಳೋ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ಈ ಮಹದಾಯಿ ಹೋರಾಟಗಾರರನ್ನೇ ಸೋಲ್ಸಿ ಗೆಲ್ಸಿದ್ದಾರೆ ಅಂದ್ರೆ ಅದು ಜನರ ತೀರ್ಪು ಅಂದ್ಮೇಲೆ ನೀವು ಬಿಡ್ಬೇಕಾಗಿತ್ತು. ಹಾಗಾದ್ರೆ ಅವ್ರಿಗೆ ಅಧಿಕಾರಕ್ಕೆ ಜನ ಒಪ್ಕೊಂಡಿದಾರಲ್ಲ ಅವ್ರನ್ನ ಅಂತ. ಬಿಜೆಪಿ ಇಟ್ಕೊಂಡು ಸರ್ಕಾರ ಮಾಡುವಂತ ಇದು ಸಂವಿಧಾನದಲ್ಲಿ ಇಲ್ವಲ್ಲ ಸರ್? ಈಗ ಅವ್ರನ್ನ ಸೋಲ್ಸಿ ಇವ್ರನ್ನ ಗೆಲ್ಸಿದ್ರು ಅಂತ ಹೇಳಿದ್ರಲ್ಲ, ಸೊ ಹೀಗಾಗಿ ಅವ್ರಿಗೆ ಬಿಡ್ಬೇಕಾಗಿತ್ತು. ಅವ್ರು 104 ಜನ ಇಟ್ಕೊಂಡು ಸರ್ಕಾರ ಹೆಂಗ್ ರಚನೆ ಮಾಡಕ್ಕಾಗುತ್ತೆ? 104 ಹೆಂಗ್ ಬಂದಿರ್ತ ವಿಶ್ಲೇಷಣೆ ಬಹಳ ಮಾಡೋಣ. ಯಾಕಂದ್ರೆ IT ರೈಟ್ಸ್ ಯೂಸ್ ಮಾಡಿದ್ರ, ಅದು CBI ಯೂಸ್ ಮಾಡಿದ್ರ, ದುಡ್ಡು ಯೂಸ್ ಮಾಡಿದ್ರ, ಒಂದ್ ಅಸೆಂಬ್ಲಿಗೆ 5 ಕೋಟಿ ಕೊಟ್ರ ಇಲ್ವಾ ಅನ್ನೋದನ್ನ ಅದು ಚರ್ಚೆ ನಂತರ ಮಾಡೋಣ. ಆದ್ರೆ ಒಂದಂತೂ ವಿಷಯ, ಬಿಜೆಪಿನಲ್ಲಿ ಒಂದು DNA ಇದೆ. ಏನದಂದ್ರೆ ಸುಳ್ಳುನೇ ಅವ್ರ ತಳಹದಿ, ಅದೇ ಸಿದ್ಧಾಂತ, ಅದೇ ತತ್ವ. ಒಂದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರೆ, ಸುಳ್ಳು ಎಕ್ಸ್ಪೋಸ್ ಆದಾಗ ಜಾಸ್ತಿ ಸುಳ್ಳು ಹೇಳೋದು, ಅತಿ ಹೆಚ್ಚು ಸುಳ್ಳು ಹೇಳೋದು. ಇದು ಬಿಜೆಪಿಯ ತತ್ವ, ಬಿಜೆಪಿಯ ಸಿದ್ಧಾಂತ. ಕೇಳಿ, ಈಗ ನರೇಂದ್ರ ಮೋದಿ ಕೇಳಿ, ಎಲ್ಲಿ 2 ಕೋಟಿ ಜಾಬ್ ಅಂತ ಕೇಳಿ, ಎಲ್ಲಿ ಬ್ಲಾಕ್ ಮನಿ ಅಂತ ಕೇಳಿ, 15 ಲಕ್ಷ ಎಲ್ಲರಿಗೂ ಅಕೌಂಟ್ ಬರ್ತದೆ, ಎಲ್ಲಿ ಬ್ಲಾಕ್ ಮನಿ ಅಂತ ಕೇಳಿ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇರಲ್ಲ, ಬ್ಲಾಕ್ ಮನಿ ಎಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಹೇಳಿದವರು ಇವತ್ತು ಪಿಯೂಷ್ ಗೋಯಲ್ ಏನಂತ ಗೊತ್ತಾ? ಅದೆಲ್ಲ ಯಾಕೆ ನೀವು ಇಲ್ಲಿಗಲ್ ಮನಿ ಅನ್ಕೊಂತೀರಿ, ಬ್ಲಾಕ್ ಮನಿ ಅನ್ಕೊಂತೀರಿ? ಇವ್ರು ಹೇಳ್ತಾರೆ ಅಂದ್ರೆ ಈ ನೋಸ್ ಯಾವ್ದು ಬ್ಲಾಕ್ ಮನಿ ಯಾವ್ದಿಲ್ಲ ಅಂತ. ನೋಡ್ರಿ, ಅಮಿತ್ ಶಾ ಡೈರೆಕ್ಟರ್ ಆಗಿರ್ತಕ್ಕಂತ ಒಂದು ಬ್ಯಾಂಕ್ ನಲ್ಲಿ 5 ದಿನದಲ್ಲಿ 750 ಇಡೀ ನಂಬರ್ 1 ಬ್ಯಾಂಕ್ ಬೆಂಗಳೂರು 1 ನಲ್ಲಿ 412 ಕೋಟಿಯನ್ನು ಬದಲಾವಣೆ ಮಾಡಿದ ಜನಜನಿತ ಆಗಿದೆ. ಯಾರ್ಯಾರು 3 ಜನ ಇನ್ನೂ ಹಲವು ಆಗಿದ್ದಾರೆ ಅಂತ. ಸತ್ಯ ಅಂತಲ್ಲ, ಜನತೆಗೆ ಏನು ಮುಂಚೆ 300 ಕೋಟಿ ಇದ್ದಂತ ಬಿಜೆಪಿ ಏನು ಆಸ್ತಿ ಇವತ್ತು 1200 ಕೋಟಿ ಅಲ್ಲ ಸರ್. ಜನರಿಗೆ ನಂಬಿಕೆ ನಮ್ಮ ಪಕ್ಷ 1200 ಕೋಟಿ ಸರ್. ತೆರಿಗೆ ಹಣ ಪಾರ್ಟಿ ಕೊಟ್ಟದ್ದು ಲೋಕಾಯುಕ್ತದ ಬಗ್ಗೆ ಈಗ ಅಂದ್ರೆ ಲೋಕಾಯುಕ್ತಕ್ಕೆ ಬೀಗ ಹಾಕಿದ್ ಯಾರು ಅಂತ ಕೇಳಿ ಕುಮಾರಸ್ವಾಮಿ ಅವರು ಸರ್. ಯಾರು ಬೀಗ ಹಾಕಿಲ್ಲ, ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಲೋಕಾಯುಕ್ತ ವಿಚಾರ ನಮ್ದಲ್ಲ ಸರ್, ತಪ್ಪು ಹೇಳಬೇಡಿ. ನಾವು ಮತ್ತೆ ರಿಓಪನ್ ಮಾಡ್ತೀವಿ ಅಂತ ಈಗಲೂ ಕೂಡ ಆ ಒಂದು ಹೇಳಿಕೆಗೆ ಬದ್ಧರಾಗಿದ್ದಾರಾ ಕುಮಾರಸ್ವಾಮಿ? ಯಾವ ಕಾರಣಕ್ಕೂ ಮಾಡಲ್ಲ ಸರ್, ಅವರು ಯಾವ ಕಾರಣಕ್ಕೂ ಮಾಡಲ್ಲ. ಸಾಲ ಮನ್ನಾದಾಗಿ ಇನ್ನೊಂದು ಹೇಳಿದ್ರಲ್ಲ, ಖಂಡಿತ ಕೆಲಸ ಈಗಲೂ ಲೋಕಾಯುಕ್ತ ಇದೆ, ಬಲಪಡಿಸಬೇಕಾದ ಕೆಲವು ಅಧಿಕಾರಿಗಳನ್ನ ಈಗಲೂ ಕೂಡ ಹೇಗೆ ಬಲಪಡಿಸ್ತಾರೆ ನಾನು ಹೇಳ್ತೇನೆ. ಇವರು ಯಾವ ತರ ಬಲಪಡಿಸುದಂದ್ರೆ ಸರ್, ಲೋಕಾಯುಕ್ತರಿಗೆ ಪೊಲೀಸರನ್ನು ಆ ತರ ಬಲಪಡಿಸ್ತಾರೆ. ಯಾರು ಸರ್ ಇಲ್ಲಿ ಇನ್ನೊಂದು ವಿಚಾರ ಏನಾಗ್ತದೆ ಅಂದ್ರೆ, ನೋಡಿ, ಒಂದು ಯಾವುದೇ ಸಂಸ್ಥೆಗಳು ತನಿಖಾ ಲೋಕಾಯುಕ್ತನ ಬಲಪಡಿಸೋದು ಬಲವಾಗಿದೆ. ನೀವು ಇನ್ನೂ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಕೊಡಬೇಕು, ಅವರಿಗೆ ಅಧಿಕಾರ ಜಾಸ್ತಿ ಕೊಡಬೇಕು. ಜನಲೋಕಪಾಲ ಅಂತ ಅದರ ಹೆಸರಿನಲ್ಲಿ ಅಜೆಂಡಾ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತಹ ನರೇಂದ್ರ ಮೋದಿ ಸರ್ಕಾರ ಇವತ್ತು ಜನಲೋಕಪಾಲನ ಅಪಾಯಿಂಟ್ ಮಾಡಲಿಲ್ಲ, ಆಗ್ಲಿಲ್ಲ. ಅವ್ರ ಕೈಯಲ್ಲಿ ಇರ್ತಕ್ಕಂತ ಎಲ್ಲಾ ಸಂಸ್ಥೆಗಳು, ಅದು ಸಂಸ್ಥೆಗಳು ದುರ್ಬಲ ಮಾಡ್ಕೊಂಡು ಎಲ್ಲಾ ಸಂಸ್ಥೆಗಳಿಗೆ ಅಡ್ರೆಸ್ ಹೇಗೆ ಗೊತ್ತಾ? PMO. ಸರ್, ಇನ್ನೊಂದು ವಿಚಾರ ಸರ್, ಮಂಜುನಾಥ್ ಅವರ ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಓಡಾಡ್ತಿದೆ. ಅಂದ್ರೆ ಯಾವುದೇ ಯೋಜನೆ ಅಂದ್ರೆ ಈಗ ಆಲ್ರೆಡಿ ಕುಮಾರಸ್ವಾಮಿ ಇವ್ರು ಸಿದ್ದರಾಮಯ್ಯನವರ ವಿಡಿಯೋ ವೈರಲ್ ಆಗಿದೆಯಲ್ಲ, 1 ವರ್ಷಗಳ ಕಾಲ ಇದ್ರೆ ಇರ್ಬೋದು, ಆಮೇಲೆ ನೋಡೋಣ ಅಂತೆಲ್ಲ ಹೇಳಿದಾರಲ್ಲ. ಇಲ್ಲಿ ಪ್ರಮುಖವಾಗಿ ಜನಪರ ಯೋಜನೆಗಳನ್ನ ಘೋಷಣೆ ಮಾಡಿ ಲೋಕಸಭೆ ಎಲೆಕ್ಷನ್ ಅನ್ನ ಫೇಸ್ ಮಾಡೋದಕ್ಕೋಸ್ಕರ ಈ ಒಂದು ಬಜೆಟ್ ನಲ್ಲಿ ಸಾಕಷ್ಟು ಯಶಸ್ವಿ ಯೋಜನೆಗಳನ್ನ ಹೇಗಾದ್ರೂ ಮಾಡಿ ಘೋಷಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಈ ಮೂಲಕ ಲೋಕಸಭೆ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾರೆ, ಆಮೇಲೆ ಬೇಕಾದ್ರೆ ಏನಾದ್ರೂ ಆಗ್ಲಿ ಅನ್ನುವ ಒಂದು ಉದ್ದೇಶ ಕೂಡ ಇರಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾರೆ. ಒಂದು ಇಂಟರ್ಫಿಯರೆನ್ಸ್ ತಗೊಳ್ಳಿ ಸರ್. ನಿನ್ನೆ ದೇವೇಗೌಡರು ಮಹಾನ್ ನಾಯಕರು ದೊಡ್ಡವರು ಯಾಕೆ ಇವರು ಚಂದ್ರಶೇಖರ್ ರಾವ್ ಮನೆಗೆ ಹೋಗ್ತಾರೆ? ಅಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಏನಿತ್ತು ಅಂದ್ರೆ, ಇನ್ನು ಕೂಡ ಇವರಿಗೆ ತೃತೀಯ ರಂಗವ ಅಥವಾ BJP ವರ್ಸಸ್ ಆಲ್ ಅಂತ ಇನ್ನು ಕೂಡ ಅವರಿಗೆ ಕ್ಲಾರಿಟಿ ಇಲ್ಲ.
ಆ ಕ್ಲಾರಿಟಿಯನ್ನು ಇವತ್ತು ಅವರು ಜನತೆ ಮುಂದೆ ಕೊಡಬೇಕಾಗ್ತದೆ. ಅಂದ್ರೆ ಕಾಂಗ್ರೆಸ್ ಅನ್ನು ಬಿಜೆಪಿ ಸಪೋರ್ಟ್ ನಮಗೆ ಗೊತ್ತಿದೆ, ನಮಗೆ ಯಾರು ಕೂಡ ಕಾಂಗ್ರೆಸ್ ಅನ್ನು ಇವತ್ತು ಇಲ್ಲ ಯಾವ ಕಾರಣಕ್ಕೂ ಮೊನ್ನೆ ಚಂದ್ರಬಾಬು ನಾಯ್ಡು ಅವರು ಇರ್ತಾರೆ ಅಂತ ಹೇಳಿ ಆ ಪ್ರತಿಜ್ಞಾ ಸ್ವೀಕಾರ ಸಮಾರಂಭಕ್ಕೆ ಚಂದ್ರಶೇಖರ್ ಅವರು ಬರಲ್ಲ. ನಾಳೆ ಮದುವೆ ಇದ್ರೆ ಇವತ್ತೇ ಮುಗಿಸ್ಕೊಂಡು ಹೋಗೋದು. ನಾಳೆ ಮದುವೆ ಅಲ್ಲ, ಇನ್ನೊಂದು ಯುಪಿಯಲ್ಲಿ ಇವತ್ತು BSP ಮತ್ತು SP ಇದೆ, ಅಲ್ಲಿ ನಿರ್ನಾಮ ಆಗಿದೆ ಕಾಂಗ್ರೆಸ್. ಏನಾದ್ರು ಒಂದು ಸೀಟ್ ಅವರ ಬಗ್ಗೆ ಮಾತಾಡ್ತಾರ? ಇವರದ್ದು 34, ನಮ್ದಿಷ್ಟು, ನೀವು ನಮ್ಮಲ್ಲಿಂದ ಬಿಜೆಪಿ ಅವರೊಬ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಅಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ, ಸೊ ಯಾವುದೇ ಬೇಕಾದ್ರೂ ಇವರು ಜನಪರ ಯೋಜನೆಗಳನ್ನ ಘೋಷಣೆ ಮಾಡಿ ಲೋಕಸಭೆ ಎಲೆಕ್ಷನ್ ಅನ್ನ ಫೇಸ್ ಮಾಡಿ ಆಮೇಲೆ ಬೇಕಾದ್ರೆ ಏನಾಗುತ್ತೆ ನೋಡೋಣ ಅನ್ನುವ ಮನಸ್ಥಿತಿಯಲ್ಲಿ ಇದ್ದಾರೆ. ಈಗ ನೋಡಿ, ಇಲ್ಲಿ ರಾಜಕೀಯ ಪಕ್ಷಗಳು ಉಳ್ಕೊಂತವಿಲ್ಲಿ ಓಡೋದಂತ ಜನ ವ್ಯವಹಾರ ಅಲ್ಲ ಇದು. ಯಾಕಂದ್ರೆ ಈ ರಾಜ್ಯದ ಜನ ಜೊತೆ ನಾವು ಉಳ್ಕೊಬೇಕು, ನಾವು ರಾಜಕಾರಣಿಗಳು ಜನಗಳ ಜೊತೆ ಉಳ್ಕೋಬೇಕು. ಹಂಗಿರ್ಬೇಕಂದ್ರೆ ಈ ರೀತಿ ಯಾವ್ದೋ ರೀತಿ ದೊಂಬರಾಟವನ್ನ ಆಡ್ಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಐತಿಹಾಸಿಕವಾಗಿ ಇಡೀ ದೇಶದಲ್ಲಿ 2019ಕ್ಕೆ ಚುನಾವಣೆಗೆ ಏನು ರಣಕವಳೆ ಮೂಡಿದ್ದು ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಅಂತ ಘೋಷಣೆ ಮಾಡಿ ಆಗಿದೆ. ಹಂಗಿರ್ಬೇಕಾದ್ರೆ ನಾವು ಆಲ್ರೆಡಿ ತಯಾರಿ ನಡೆಸಿದ್ದೇವೆ. ಈ ಸಲ 28ರಲ್ಲಿ 22ಕ್ಕೂ ಅತಿ ಹೆಚ್ಚು, 22ಕ್ಕೂ ಜಾಸ್ತಿ ಸೀಟ್ಗಳು ನಾವು ಗೆಲ್ತೇವೆ. ಬಿಜೆಪಿಗೆ ಸಿಂಗಲ್ ಡಿಜಿಟ್ ಬರ್ತದೆ, ಅದು ಮುಖಭಂಗವನ್ನ ಅನುಭವಿಸ್ತದೆ. ಆದ್ರೆ ಒಂದೊಂದು ನಿಜ, ಇಡೀ ದೇಶದಲ್ಲಿ ಒಂದು ಅಲೆ ಬರ್ತಾ ಇದೆ. ಏನ್ ಅಲೆ ಬರ್ತಾ ಇದೆ ಅಂದ್ರೆ, ಈ ಸರ್ಕಾರ ತೊಗಲಕ್ ಸರ್ಕಾರ ತೊಲಗಬೇಕು. ಪ್ರಧಾನಮಂತ್ರಿ ಅಭ್ಯರ್ಥಿ ಇದು ನಾವು ಅಮೆರಿಕದ ಚುನಾವಣೆ ಅಲ್ಲ, ಇದು ಎರಡು ಪಾರ್ಟಿ ಚುನಾವಣೆ ಅಲ್ಲ. ಇದು ಅಗತ್ಯ ಇಲ್ಲ, ಆ ಅಗತ್ಯ ಇಲ್ಲ. ಜನ ಯಾವ ಕಟ್ಟೆ ಕಡೆಯ ವ್ಯಕ್ತಿ ಕೂಡ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಯೋಗ್ಯತೆ ಇದೆ. ನಾವು ಈಗ ಮುಂಚೆನೆ ಘೋಷಣೆ ಮಾಡ್ಬಿಟ್ಟಿದೆ, ದೇವೇಗೌಡರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಐಕೆ ಗುಜರಾಲ್ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಚಂದ್ರಶೇಖರ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ನೀವು ಮಾಡುವಂತ ಜನಪರ ಯೋಜನೆಗಳು ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ, ಮತ್ತೊಂದ್ ಕಡೆ ಬಿಜೆಪಿ ಮಕಾಡೆ ಮಲ್ಗೋದಕ್ಕೆ ನಿಮ್ಮ ಯೋಜನೆಗಳು ಕಾರಣವಾಗುತ್ತೆ ಅಂತ ಅನ್ಕೊಂತೀರಾ? ಜನ ಮಾತಾಡ್ತಾ ಇದ್ದಾರೆ, ಇಲ್ಲ ನಾವು ಕಾಂಗ್ರೆಸ್ಗೆ ಅವಕಾಶವನ್ನು ಕೊಡಬೇಕಾಗಿತ್ತು, ಅತಿ ಹೆಚ್ಚು ಪರ್ಸೆಂಟ್ 38%. ಆದರೆ ಬಿಜೆಪಿಗೆ 36% ಮತ ಬಂದಿದೆ. ಈ ಸಲ ಜನ ಹಂಗ್ ಮಾಡಲ್ಲ. ನಾವು ಎಲ್ಲ ಜನಗಳು ಒಂದು ಆತ್ಮಾವಲೋಕನ ಮಾಡ್ಕೊಂತ ಇದ್ದಾರೆ. ಇಲ್ಲ ನಾವು ಬಿಜೆಪಿ ಒಂದು ಬಜೆಟ್ ಸರ್. ಎರಡನೇದು, ಇವರು ಮಾತಿಗೆ 36% ಅಂತ ಹೇಳ್ತಾರೆ. ಇನ್ನು ಕೂಡ ಕಾಂಗ್ರೆಸ್ಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಯಾವ ತರ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ತಾರೆ, ಶಾಸಕರು ಹೇಗೆ ಆಯ್ಕೆ ಮಾಡ್ತಾರೆ ಅಂದ್ರೆ ಟೋಟಲ್ ಪರ್ಸೆಂಟೇಜ್ ಮಾಡಿ ಇವತ್ತು ಫಸ್ಟ್ ಇವತ್ತು ಏನೋ ಅವರೊಂದು ಮೈತ್ರಿ ಮಾಡ್ಕೊಂಡ್ರು ಸರ್ಕಾರವನ್ನು ಯಾರು ಅಲ್ಲಾಡಿಸೋದಾಗಿ ನೋಡ್ಲಿಕ್ಕೆ ಏನೋ 50 ಜನ ಹಿಡ್ಕೊಂಡು ನಡೆಸ್ತಾ ಇದ್ದಾರೆ. ನಾನು ಹೇಳ್ತೇನೆ, ಇವತ್ತು ಕಾಂಗ್ರೆಸ್ ಅವರು ಮಕ್ಕಡೆ ಮಲಗಿದ್ ಇನ್ನೂ ಯಾಕೆ ಅಂತ ಅವ್ರಿಗೆ ಗೊತ್ತಿಲ್ಲ. ಧರ್ಮ ಇವತ್ತು ಜನರನ್ನು ಅಶಾಂತಿ ಉಂಟು ಮಾಡಿದ್ರು, ಮಕ್ಕಡೆ ಮಲಗಿದ್ರು, ಇನ್ನೂ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸರ್, ಅದು ಯಾವುದು ಎಂಪವರ್ಮೆಂಟ್, ಯಾವುದು ಅಪೀಸ್ಮೆಂಟ್ ಅನ್ನೋದು ಬಿಜೆಪಿ ಗೊತ್ತಿಲ್ಲ. ದಲಿತರದ್ದು ಏನು ಸಂವಿಧಾನ ಕೊಟ್ಟಿದೆ, ನಮ್ಗೆ ನಾವೆಲ್ಲ ಕೊಡ್ತಾರೆ. ಸಮ್ಮಿಶ್ರ ಸರ್ಕಾರ ಜನಪರ ಯೋಜನೆಗಳನ್ನ ಘೋಷಣೆ ಮಾಡಿ ರೈತರ ಸಾಲವನ್ನ ಮನ್ನಾ ಮಾಡಿದಂತಹ ಸಂದರ್ಭದಲ್ಲಿ ಜನಪರ ಯೋಜನೆಗಳಿಗೆ ಆಲ್ಮೋಸ್ಟ್ ದುಡ್ಡೆಲ್ಲ ಹೋಗುತ್ತೆ. ಆಗ ವಿರೋಧವನ್ನ ಮಾಡೋದಿಕ್ಕಾಗಲ್ಲ. ಅಭಿವೃದ್ಧಿ ತುಂಬಾ ಕಷ್ಟ ಆಗುತ್ತೆ. ಅದೇನೇ ಅವ್ರು ಏನೇ ಸಮರ್ಥನೆ ಮಾಡ್ಕೊಂಡ್ರು ಕೆಲವೊಂದು ಅಭಿವೃದ್ಧಿ ವಿಚಾರಕ್ಕೆ ನಾವು ನೋಡುವಂತ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಯಾಕೆಂದ್ರೆ ಜನಪರ ಯೋಜನೆಗಳನ್ನ ಇವರು ಜಾರಿ ಮಾಡಿದಂತ ಸಂದರ್ಭ ಬಿಜೆಪಿ ಏನ್ ಮಾಡುತ್ತೆ ಅವಾಗ? ಅಭಿವೃದ್ಧಿ ಮಾಡಿ ಅನ್ನುತ್ತಾ ಅಥವಾ ಜನಪರ ಯೋಜನೆಗಳಿಗೆ ಜೈ ಅನ್ಕೊಂಡು ಸುಮ್ನೆ ಕೂರುತ್ತಾ? ಇಲ್ಲ, ನೀವು ಇವತ್ತು ಇನ್ನೂ ಕೂಡ ನೀವು ಇಲ್ಲಿ ಆದ ಸೋಷಿಯಲ್ ಇಂಜಿನಿಯರಿಂಗ್ ಇವತ್ತು ಕೂಡ ಯಾರು ಅರ್ಥ ಮಾಡ್ಕೊಳ್ತಾ ಇರೋದು ದೌರ್ಭಾಗ್ಯ ಸರ್. ಇವತ್ತು JDS ಗೆ ಯಾರನ್ನು ನಂಬಿ ಓಟ್ ಹಾಕಿದ್ರು ಸರ್? ಯಾರನ್ನ ಒಂದು ನಿಮಿಷ ಅದನ್ನ ಈಗ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಜನರು ಮೂರ್ಖರು ಅಂತ ತಿಳ್ಕೊಂಡಿದ್ದೀರಾ ನೀವು? ಇವತ್ತು ಅಪ್ಪ ಮಕ್ಕಳ ಪಕ್ಷ, ಅಪ್ಪ ಹಾಗೆ ಮಗ ಹೀಗೆ ಕತ್ತು ತಂದು ಇಡ್ತೇನೆ ಅಂತ ಹೇಳಿದವರು ಇವತ್ತು ಜನರು ಹೆಂಗೆ ಇವರಿಗೆ ಚೀತು ಅಂತ ಉಳಿತಾ ಇದ್ದಾರೆ. ಇವರು ಕಾಂಗ್ರೆಸ್ ಮಾಡಿದವರು. ನಾನು ಕಾಂಗ್ರೆಸ್ ಅವರು ಹೇಳಿದ ಮಾತು ಹೇಳಿದ್ದು, ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಜಿ ಮುಖ್ಯಮಂತ್ರಿಗಳು ಒಡೆಯರ್ ಸರ್, ನಾನು ನನ್ನ ಮಾತು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಏನ್ ಹೇಳಿದೆ ಅಂತ ಹೇಳಿದ್ದು ನಾನು. ಕಾಂಗ್ರೆಸ್ JDS ಬಗ್ಗೆ ಏನ್ ಹೇಳ್ತಾರೆ? ನನ್ನ ಪ್ರಶ್ನೆ ಇಷ್ಟ, ಒಂದು ಬಿಜೆಪಿಗೆ ಕೇಳ್ಬೇಕಾಗಿರೋದು, ಯಾಕೆಂದ್ರೆ ಲೋಕಸಭೆ ಎಲೆಕ್ಷನ್ ಇದೆ. ಸೊ ಹೀಗಾಗಿ ಈ ಒಂದು ಬಜೆಟ್
ಬಿಜೆಪಿಯ ಕೆಲವೊಂದು ಕರ್ನಾಟಕದಲ್ಲಿ ಕೆಲವೊಂದು ಸಂಸದರ ಒಂದು ಕ್ಷೇತ್ರಗಳಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗಿದೆ. ಸರ್ ಯಾವುದಿಲ್ಲ ಅಲ್ಲ, ನಿಮ್ಗೆ ಅನ್ಸಲ್ವಾ ಹಾಗಾದ್ರೆ? ಅಂದ್ರೆ ಸಾಲ ಮನ್ನಾ ವಿಚಾರ ಯಾವುದೇ ರೀತಿಯಾದಲ್ಲೂ ಎಫೆಕ್ಟ್ ಆಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಇವತ್ತು 104 ಶಾಸಕರಿದ್ದಾರೆ. ಇವರು ಸಾಲ ಮನ್ನಾ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದ ಹೋರಾಟ, ಅದಕ್ಕೆ ಬೇಕಾದ ನಾವು ಕೂಡ ಸಾಲ ಮನ್ನಾ ಮಾಡ್ಬೇಕು ಅಂತಾನೆ ಚಿಂತನೆಯಲ್ಲಿ ಇದ್ದವರು. ಹಾಗಾಗಿ ಸಾಲ ಮನ್ನಾ ಅನ್ನೋದು ಯಾವ ಪಾಯಿಂಟ್ ಅಲ್ಲ ಸರ್. ಆದ್ರೆ ಜನರಿಗೆ ಇವ್ರು ಕೊಟ್ಟಿಲ್ಲ ಅಂದ್ರೆ ಮತ್ತೆ ವಚನ ಬರೆಸ್ತವ್ರು ಅಂತ ಮಾತು ಬರ್ತದೆ. ಅಲ್ಲ, ಈಗ ಮಾಡೇ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲ, ಅದನ್ನು ಇನ್ನು ಕ್ಲಾರಿಟಿ ಇಲ್ಲ ಸರ್, ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಕೂಡ ಯಾವ್ದೆಲ್ಲ ಸಾಲ ಅಂತ ಹೇಳಿಕ್ಕೆ ಇನ್ನೂ ಇಲ್ಲ. ಅಕಸ್ಮಾತ್ ಅವರು ಸಾಲವನ್ನ ಮನ್ನಾ ಮಾಡದೆ ಹೋದ್ರೆ ನಿಜಕ್ಕೂ ಲೋಕಸಭೆಯಲ್ಲಿ ಅದಕ್ಕೆ ಪಾಠ ಕಲಿತಾರೆ. ಬಟ್ ಈ ಒಂದು ಕೆಟ್ಟ ನಿರ್ಧಾರಕ್ಕೆ ಮೋಸ್ಟ್ ಪ್ರಾಬಬ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ರು ಕೂಡ ಜನರೇನ್ ಹೇಳ್ತಾರೆ, ಯಡಿಯೂರಪ್ಪ ಅವರು ಇದ್ರು ಮಾಡ್ತಿದ್ರು. ಬಟ್ ಅವಾಗ 1 ಲಕ್ಷ ಅಲ್ವಾ ಸರ್? ಇವ್ರು ಹೇಳಿರೋದು ಸಂಪೂರ್ಣ ಸಾಲ ಮನ್ನಾ. ಕಾರಣ ಬಿಡಿ, 5ನೇ ತಾರೀಕು ಪೃಥ್ವಿ 2008 2013 ಸರ್ಕಾರ ಇತ್ತಲ್ಲ, ಎಷ್ಟು ಸಾಲ ಮನ್ನಾ ಮಾಡಿದ್ರು? ಭೀಕರ ಬರಗಾಲ, ಮಳೆ ಬೀಳಿಲ್ಲ ಅವಾಗ. ಭೀಕರ ಬರಗಾಲದ ಸಮಯದಲ್ಲೂ ಕೂಡ ಹಸುಗಳು ಸಾಯ್ತಾ ಇದ್ದು, ಹಳ್ಳಿಯಲ್ಲಿ ಗುಳೆ ಹೋಗ್ತಾ ಇದ್ರು. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ಸಾಲ ಮನ್ನಾ ಮಾಡಿಲ್ಲ. 2010 ಏನಾದ್ರು ಪ್ರಿಂಟಿಂಗ್ ಮಿಷಿನ್ ಇಕ್ಕಿದೇನಾ ಅಂತ ಕೇಳಿದ್ರು, ಸಾಲ ಮನ್ನಾ ಮಾಡಿ ಅಂತ ಕೇಳಿದಾಗ ಅಭಿವೃದ್ಧಿಯನ್ನು ಮಾಡಿದ್ದನ್ನು ಅವರು ಕೂಡ ಒಪ್ಕೊಳ್ಬೇಕು. ಹೌದು, ಅಭಿವೃದ್ಧಿ ನಡೆದಿದೆ ಇವತ್ತು ರಾಜ್ಯದಲ್ಲಿ, ಯಾವುದೇ ಸಾಲಗಳು ಮಾಡಿಲ್ಲ. ರೆಡ್ಡಿ ಬ್ರದರ್ಸ್ ಅಲ್ಲ ಲಾಸ್ಟ್ ರಿಯಾಕ್ಷನ್ ಮಂಜುನಾಥ್ ಸರ್. ಇವತ್ತು ಒಂದು ಸರ್, ಇವತ್ತು ಕಾಂಗ್ರೆಸ್ನವರು ಮಾಡಿದ ಧರ್ಮ ಒಡೆಯುವ ನೀತಿ ಅಶಾಂತಿ ಉಂಟು ಮಾಡಿದ್ದು, ಮುಸಲ್ಮಾನ್ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಜನರು ರಿಯಾಕ್ಟ್ ಮಾಡಿ. ಒಂದೇ ಒಂದು ಕ್ವಶನ್, ಸಾಲ ಮನ್ನಾದಿಂದ ಬಿಜೆಪಿಗೆ ಏನು ಎಫೆಕ್ಟ್ ಆಗಲ್ವಾ ಸರ್? ನಾವಿದ್ರು ಮಾಡ್ತಿದ್ವಿ ಸರ್. ಇವತ್ತು ರೈತ ಪರ, ರೈತರಿಗೆ ಅನುಕೂಲ ಆಗುವ ಏನು ಕೆಲಸಗಳಾದ್ರೂ ನಮಗೆ ರೈತರಿಗೆ ಗೊತ್ತಿದೆ. ರೈತ ನಾಯಕ ಯಾರು ಅಥವಾ ಮೊಸಳೆ ಕಣ್ಣೀರು ಹಾಕೋರು ಯಾರು ಅಂತ ಕರ್ನಾಟಕದ ಜನತೆ. ಈ ಸಮ್ಮಿಶ್ರ ಸರ್ಕಾರ ಏನು ಮಾಡಲ್ಲ ಅಂತ ನೀವು ಹೇಳ್ತೀರಾ? ಅಲ್ಲ, ಏನ್ ಅಂದ್ರೆ ಅವರು ಇದರಿಂದ ಜನರು ಕೂಡ ಪಾಠ ಕಲಿತಾರೆ. ಲೋಕಸಭೆಯಲ್ಲಿ ಏನ್ ಕಳಿಸಬೇಕು ಬಿಜೆಪಿ? ಲೋಕಸಭೆಯಲ್ಲಿ ಸ್ಥಾನ ಬರುತ್ತೆ 100ಕ್ಕೆ 100. ನಾವು ಕಡಿಮೆ 25 ಸ್ಥಾನ ಗೆಲ್ಲಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗ ಕಳೆದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 8,200 ಕೋಟಿ ರೂಪಾಯಿ ಸಾಲ ಮನ್ನಾವನ್ನು ಮಾಡಿ 50,000 ರೂಪಾಯಿವರೆಗೂ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ. ಈ ಸರ್ಕಾರದಲ್ಲೂ ಕೂಡ ಸಾಲ ಮನ್ನಾ ಮಾಡ್ತೀವಂತ ಜೆಡಿಎಸ್ ಪ್ರಣಾಳಿಕೆಯಲ್ಲಿತ್ತು. ನಾವು ಕೂಡ 1 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ಮಾಡ್ತಿದ್ವಿ ಈ ಸಲ. ಬಟ್ ಇಷ್ಟು ಸಂಪೂರ್ಣವಾಗಿ ಮಾಡ್ತಿರ್ಲಿಲ್ಲ. ಆದ್ರೆ ಭಯ ಇಲ್ವಾ ಸರ್? ಜೆಡಿಎಸ್ ಅವರಿಗೆ ಫುಲ್ ಹೆಸರು ಹೋಗುತ್ತೆ. ರೈತರ ಹಿತ ಆದ್ರೂ ಕೂಡ ಜೆಡಿಎಸ್ ಇದ್ದಂತ ರೈತರ ಹಿತ ಇದು, ರಾಜ್ಯದ ಹಿತ ಇದು. ಅದಕ್ಕಾಗಿ ಒಟ್ಟಾಗಿ ನಾವು ಇದಕ್ಕೆ ಬದ್ಧರಾಗಿದ್ದೇವೆ, ಸಾಲ ಮನ್ನಾ ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಒಂದು ಮಾತನ್ನು ಕೇಳಿದ್ದೇವೆ ಕೇಂದ್ರ ಸರ್ಕಾರಕ್ಕೆ, ನೀವೇನ್ ಕೊಡ್ತೀರಾ ಸಾಲ ಮನ್ನಾ ಮಾಡ್ಲಿಕ್ಕೆ? ನಿಮ್ಮ ಸಹಾಯ ಏನಾದ್ರು ಇದೆಯಾ ಅಂತ. ಅವರು ಕೊಡೋದಿಲ್ಲ. ಯಾಕಂದ್ರೆ ಅವರು ಉದ್ಯಮಿಗಳ ಪರವಾದಂತವರು, ರೈತ ವಿರೋಧಿ. ಬಿಜೆಪಿ ರೈತ ವಿರೋಧಿ, ಬಿಜೆಪಿ ರೈತ ವಿರೋಧಿ ಸರ್ಕಾರ. ಲೋಕಸಭೆ ಎಲೆಕ್ಷನ್ ಅನ್ನ ಇಟ್ಕೊಂಡು ಯಾವುದೇ ಟಾರ್ಗೆಟ್ ಅನ್ನ ಇಟ್ಕೊಂಡು ಈ ಬಜೆಟ್ ಅನ್ನ ಮಂಡಿಸ್ತಿದ್ಯಾ ಇಲ್ವಾ? ಖಂಡಿತವಾಗೂ ಏನಿಲ್ಲ. ಆದ್ರೆ ನೋಡಿ, ಲೋಕಸಭಾ ಚುನಾವಣೆ ಬರ್ಲಿ ರಾಜ್ಯದ ಹಿತ ನಾವು ಕಾಪಾಡಬೇಕು, ಅದಕ್ಕಾಗಿ ಮಾಡ್ತೀವಿ. ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾವು 5 ವರ್ಷ ಏನು ಆಳ್ವಿಕೆ ಮಾಡಿದ್ವಿ, ಈ 1 ವರ್ಷದ ಆಳ್ವಿಕೆ ಏನಿರ್ತದೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. 5 ವರ್ಷಗಳ ಕಾಲ ನೀವು 22 ಸ್ಥಾನಗಳಲ್ಲಿ ವಿನ್ ಆಗ್ತಾರೆ. ಬಿಜೆಪಿ ವಕ್ತಾರರಾದ ಮಂಜುನಾಥ್ ಅವರು ಒಂದು ಮಾತು ಹೇಳಿದ್ರು, ಬಜೆಟ್ ಅಲ್ಲಿ ಯಾವುದೇ ರೀತಿ ಏನು ಇಲ್ಲ, ಶಿಕ್ಷಣ ಕ್ಷೇತ್ರಕ್ಕಿಲ್ಲ, ಆರೋಗ್ಯ ಕ್ಷೇತ್ರಕ್ಕಿಲ್ಲ ಅಂತ. ಅವ್ರು ಅರ್ಥ ಮಾಡ್ಕೊಬೇಕು. ಶಿಕ್ಷಣ ಕ್ಷೇತ್ರಕ್ಕೆ ಕರ್ನಾಟಕ ಏನು ಪಬ್ಲಿಕ್ ಸ್ಕೂಲ್ ಅಂತ ಈಗಾಗಲೇ ಸ್ಕೂಲ್ಗಳು ಮತ್ತೆ LKG ಇಂದಾನೆ ಇಂಗ್ಲಿಷ್ ಸ್ಟಾರ್ಟ್ ಮಾಡೋಂಥ ಯೋಜನೆಗಳೆಲ್ಲ ಈಗಾಗಲೇ ರೆಡಿ ಆಗಿದೆ, ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ. ಮತ್ತೆ ಆರೋಗ್ಯ ಕರ್ನಾಟಕ ಅಂತ ಅಂದ್ಬಿಟ್ಟು ಈಗಾಗಲೇ BPL ಕಾರ್ಡ್ ಅಲ್ಲಿ ಸಂಪೂರ್ಣ 53,000 ಕೋಟಿನೂ ಸಾಲ ಮನ್ನಾ ಮಾಡ್ತಾರೆ. ಆದ್ರೆ ಎಷ್ಟು? ಖಂಡಿತ ಒಂದೇ ಸರಿ ಅಲ್ಲಲ್ಲ ಹೇಳ್ತಾರಲ್ಲ. ಇಲ್ಲ ಸರ್, ಒಂದ್ ಮಾತು ಹೇಳಲೇಬೇಕು. ಡೋಂಗಿ ರಾಜಕಾರಣಿಗಳಿದಾರಲ್ಲ ವಿರೋಧ ಪಕ್ಷದವರು, ಇವರು ರೈತರ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನ ತರಬೇಕು. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಮ್ಮಿಶ್ರ ಸದನ ವಿಶೇಷ ಕಾರ್ಯಕ್ರಮ ಇದು. ಅಂದ್ರೆ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ಕೈಗೊಳ್ಳಬಹುದು ಕುಮಾರಸ್ವಾಮಿ ಅವರು ಅನ್ನೋದಕ್ಕೆ ಇಲ್ಲಿ ಪ್ರಮುಖವಾಗಿ ಬೆಳೆ ಸಾಲವನ್ನ ಮನ್ನಾ ಮಾಡುವಂತ ಚಾನ್ಸಸ್, ಅಂದ್ರೆ ಸಂಪೂರ್ಣವಾಗಿ ಬೆಳೆ ಸಾಲವನ್ನ ಮನ್ನಾ ಮಾಡುವಂತ ಚಾನ್ಸಸ್ ಇದೆ. 30,000 ಕೋಟಿಯಷ್ಟು ಬರುವಂತ ಸಾಲವನ್ನ ಮನ್ನಾ ಮಾಡ್ತಾರೆ ಕುಮಾರಸ್ವಾಮಿ ಅವರು ತಮ್ಮ ಆಡಳಿತಾವಧಿಯಲ್ಲಿ ಅಂತ ಹೇಳ್ತಿರುವಂತದ್ದು ಕಾಂಗ್ರೆಸ್ ಮತ್ತು JDS ನವರು. ಮತ್ತೊಂದ್ ಕಡೆ ಬಿಜೆಪಿ ಇವ್ರು ಏನೇ ಮಾಡಿದ್ರು ಕೂಡ ಆರ್ಥಿಕ ಹೊರೆ ಆಗುತ್ತೆ, ರಾಜ್ಯದ ಅಭಿವೃದ್ಧಿ ತುಂಬಾ ಕಷ್ಟ ಅಂತ ಅವರು ಕೂಡ ಒಂದ್ ಕಡೆ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅದೇನೇ ಇದ್ರೂ ಕೂಡ ರಾಜ್ಯದ ಜನರ ಚಿತ್ತ 5ನೇ ತಾರೀಕು ಕುಮಾರಸ್ವಾಮಿ ಅವರು ಮಂಡಿಸ್ತಿರುವಂತ ಬಜೆಟ್ ನತ್ತ ನೆಟ್ಟಿದೆ. ಏನಾಗುತ್ತೆ ಅಂತ 5ನೇ ತಾರೀಕುವರೆಗೂ ಕಾಯಲೇಬೇಕು.